ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿ ನನ್ನ ಕಲೀಗ್ ರಂಜಿತ್ ಕೂಡ ಇದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ 3 ವರ್ಷ ಭರ್ತಿಯಾಗ್ತಾ ಇದೆ. ಸಾಧನಾ ಸಮಾವೇಶಕ್ಕೆ ವೇದಿಕೆ ಕೂಡ ಭರ್ಜರಿಯಾಗಿ ಸಿದ್ಧವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತ ಹೇಳಿ ಪಟ್ಟಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನೋ ಡೌಟ್ ಮೊಟ್ಟ ಮೊದಲ ಸ್ಥಾನವನ್ನ ಪಡೆದುಕೊಳ್ಳೋದು ಗ್ಯಾರಂಟಿ ಯೋಜನೆಗಳು. ಈ ಪಂಚ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಮೌಲ್ಯಮಾಪನ ಕೂಡ ಈ 3 ವರ್ಷಗಳ ನಂತರದಲ್ಲಿ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಸಾಧನಾ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಈ ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಇಲಾಖೆಗಳ ಸಚಿವರನ್ನ ವಿಶೇಷವಾಗಿ ಸಂದರ್ಶನ ಮಾಡಿ ಆ ಡಿಪಾರ್ಟ್ಮೆಂಟ್ಗೆ, ಆ ಇಲಾಖೆಗೆ ಸಂಬಂಧಪಟ್ಟ ಗ್ಯಾರಂಟಿ ಯೋಜನೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ ಇಲ್ಲ, ಇದರ ಮೌಲ್ಯಮಾಪನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಕ್ತಿ ಯೋಜನೆ, ಮಹಿಳೆಯರಿಗೆ ಶಕ್ತಿಯನ್ನ ತುಂಬಿದ ಶಕ್ತಿ ಯೋಜನೆ ಅನುಷ್ಠಾನ ಯಾವ ರೂಪದಲ್ಲಾಗಿದೆ, ಇದರಿಂದ ಸರ್ಕಾರಕ್ಕೆ ಲಾಭಾನ ನಷ್ಟಾನ, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೊದಲಿಗೆ ಅಭಿನಂದನೆ. ಪಂಚ ಗ್ಯಾರಂಟಿಗಳನ್ನ ಸರ್ಕಾರ ಕೊಡ್ತು, ಅದರಲ್ಲಿ ಬಹಳ ಪರಿಣಾಮಕಾರಿಯಾಗಿ ಯಶಸ್ವಿಯಾದಂಥ ಗ್ಯಾರಂಟಿ ಅಂತ ಹೇಳಿದ್ರೆ ತಮ್ಮ ಇಲಾಖೆಯ ಶಕ್ತಿ ಯೋಜನೆ. ಈ ಯಶಸ್ಸಿಗೆ ಕಾರಣ ಏನು ಸರ್? ಮೊದಲಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಹೇಗೆ ಅಂದರೆ, ಚುನಾವಣೆಗೆ ಮುಂಚೆ ರಾಹುಲ್ ಗಾಂಧಿಯವರು ಮಂಗಳೂರು ಬಂದಿದ್ದರು. ಅಲ್ಲಿ ಮೀನುಗಾರರ ಮಹಿಳೆಯರ ಒಂದು ಸಮ್ಮೇಳನ ಇತ್ತು. ಆ ಮೀನುಗಾರ ಮಹಿಳೆಯರು ನಮಗೆ ಉಚಿತ ಬಸ್ಸು ಸೌಕರ್ಯ ಮಾಡಿಕೊಟ್ರೆ ನಮಗೆ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರು ಕೇಳಿಕೊಂಡಾಗ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ CM ಸಿದ್ದರಾಮಯ್ಯವರು ವಿಪಕ್ಷದ ನಾಯಕರಾಗಿದ್ದರು, ಅವರಿಗೆ ಸೂಚನೆ ಕೊಟ್ಟರು. ಅದ್ರ ಮೇಲೆ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಕೂಡ ಉಚಿತ ಪ್ರಯಾಣ ಕೊಡ್ತೀವಿ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. 20ನೇ ತಾರೀಕು ಸರ್ಕಾರ ಬಂತು, 25ಕ್ಕೆ ಪೋರ್ಟ್ಫೋಲಿಯೋ ಹಂಚಿದ್ರು. ಜೂನ್ 11ಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ನಮ್ಮ ಮುಂದೆ ಅನೇಕ ಸವಾಲುಗಳಿತ್ತು. ಆವಾಗ 80 ಲಕ್ಷ ಜನ ಓಡಾಡ್ತಾಯಿದ್ರು ಅಷ್ಟೇ. ನಾವು ಉಚಿತ ಅಂದ ತಕ್ಷಣ 1 ಕೋಟಿಗಿಂತಲೂ ಜಾಸ್ತಿ ಆಗೋಯಿತು. ಪ್ರತಿದಿನ 20-25 ಲಕ್ಷ ಜನ, ಮಹಿಳೆಯರಂತಲ್ಲ, ಮಹಿಳೆಯರ ಜೊತೆ ಅಣ್ಣ ತಮ್ಮಂದರು, ಯಜಮಾನರು, ಮಕ್ಕಳು ಎಲ್ಲ ಓಡಾಡ್ತಾರಲ್ಲ. ಹಾಗೇನಾಗಿತ್ತು, ಆ ಪರಿಸ್ಥಿತಿನಲ್ಲಿ ನಮಗೆ ಬಸ್ಸುಗಳು ನಾನಾ ಕಾರಣದಿಂದ ಹಿಂದಿನ ಸರ್ಕಾರದಲ್ಲಿ ಬಸ್ಸಸ್ ತೊಗೊಂಡಿರಲಿಲ್ಲ. 4 ವರ್ಷ ಕಂಟಿನ್ಯೂಸ್ ಆಗಿ ತೊಗೊಂಡಿರಲಿಲ್ಲ. ಆಮೇಲೆ ರಿಕ್ರೂಟ್ಮೆಂಟು ಆಗಿರಲಿಲ್ಲ, ಕರೋನಾ ಎಲ್ಲ ಬಂತಲ್ಲ. ಒಂದು ಸಿಬ್ಬಂದಿ ಕೊರತೆ ಇತ್ತು, ಬಸ್ಸುಗಳ ಕೊರತೆ ಇತ್ತು. ಆಮೇಲೆ ಟ್ರಿಪ್ಸು ಕರೋನಾ ಸಂದರ್ಭದಲ್ಲಿ 1,54,000 ಟ್ರಿಪ್ಸ್ ಇತ್ತು ಪ್ರತಿದಿನ. ಆಮೇಲೆ ನಾವು ಹೊಸ ಬಸ್ಸಸ್ಸು ತಗೊಂಡ್ವಿ, 7,800 ರಿಕ್ರೂಟ್ಮೆಂಟು ಮಾಡಿದ್ವಿ. ಆಮೇಲೆ ಆ ಸಂದರ್ಭದಲ್ಲಿ ಬಸ್ಸಸ್ಗಳನ್ನ ರೀಫರ್ಬಿಷ್ಮೆಂಟ್ ಅಂತ ಮಾಡಿಕೊಂಡು ಮತ್ತು ಟ್ರಿಪ್ಸ್ನ ಜಾಸ್ತಿ ಮಾಡಿದ್ವಿ. ಯಾಕಂದರೆ ದಿಢೀರಂತ 20-25 ಲಕ್ಷ ಜನ ಪ್ರತಿದಿನ ಜಾಸ್ತಿ ಆದಾಗ ಈಗ 1,84,000 ಟ್ರಿಪ್ಸು ಪ್ರತಿದಿನ ಓಡಾಡ್ತಾರೆ. 1 ಕೋಟಿಗಿಂತಲೂ ಹೆಚ್ಚು ಜನ ಓಡಾಡ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆಯಿತು, ಶಾಲಾ ಮಕ್ಕಳಿಗೆ ಸ್ವಲ್ಪ ಒತ್ತಡ ಆಯಿತು. ಆಮೇಲೆ ನಾವು ಯಾರು ರಜೆ ಹಾಕಿದ್ರು ಅವ್ರಿಗೆಲ್ಲ ಕರೆಸ್ಕೊಂಡು ರಿಕ್ರೂಟ್ಮೆಂಟು ಮಾಡಿ, ಮತ್ತು ಅವೆಲ್ಲ ಈ ಕರೋನಾ ಸಂದರ್ಭದಲ್ಲೆಲ್ಲ ತೆಗೆದುಬಿಟ್ಟಿದ್ರು. ಇದು ಕೆಲಸ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಆಗ ಟೆಂಪ್ರರಿಯಾಗಿ ತೊಗೊಂಡಿದ್ರು ಡ್ರೈವರ್ಸ್ನ, ಮೆಕ್ಯಾನಿಕ್ಸ್ನೆಲ್ಲ. ಅವ್ರನ್ನೂ ಕೂಡ ಮುಂದುವರಿಸ್ಕೊಂಡು ಈ ಕಾರ್ಯಕ್ರಮ ಇದುವರೆಗೂ ಕೂಡ 737 ಕೋಟಿ ಜನ ಮಹಿಳೆಯರು ಇದುವರೆಗೂ ಕೂಡ ಓಡಾಡಿದ್ದಾರೆ. ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ. ಅದನ್ನು ಮಾಧ್ಯಮಗಳಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹಾಕ್ತಾ ಇರ್ತಾರೆ. ಅದೇನೇ ಇದ್ಕೊಳ್ಳಿ, ಟೋಟಲಾಗಿ ಯಶಸ್ವಿ ಆಗಿದೆ. ಮತ್ತು 700 ಕೋಟಿ ಮಹಿಳೆಯರು ಇಷ್ಟು ಪ್ರಮಾಣದಲ್ಲಿ ಎಲ್ಲೂ ಕೂಡ ಉಚಿತವಾಗಿ ಓಡಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಅರ್ಧ ರೇಟ್ ಇತ್ತು, ಮಹಿಳೆಯರಿಗೆ ಅರ್ಧ ರೇಟು, 10 ರೂಪಾಯಿ ಅಂದರೆ 5 ರೂಪಾಯಿ ಕರ್ಕೊಂಡೋಗೋರು. ಮತ್ತು ಇದರಲ್ಲೂ ಇತ್ತು, ಇಲ್ಲಿ ಪಂಜಾಬಲ್ಲಿ ಫ್ರೀ ಮಾಡಿದರು. ದೆಹಲಿನಲ್ಲೂ ಕೂಡ ಕೇಜ್ರಿವಾಲ್ ಅವರು ಫ್ರೀ ಮಾಡಿದರು. ದೊಡ್ಡ ರಾಜ್ಯ ನಮ್ಮದೇ ಉಚಿತವಾಗಿ ಕೊಟ್ಟಂಥದ್ದು. ಮತ್ತು ಈಗೆಲ್ಲ ಸುಧಾರಣೆ ಆಗಿದೆ, ಬಸ್ಸಸ್ ಬಂದಿದೆ, ರಿಕ್ರೂಟ್ಮೆಂಟ್ಸ್ ಆಗಿದೆ. ಮತ್ತು ನಾನು MDsಗೆಲ್ಲ ಹೇಳಿದ್ದೀನಿ, ಈ ಜೂನ್ಗೆ ಸ್ಕೂಲು ಪ್ರಾರಂಭ ಆಗುತ್ತಲ್ಲ, ಆ ಸಮಯದಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆ ಆಗದ ರೀತಿ ಈ ಸಲ ಸ್ಪೆಷಲಾಗಿ ಏನಾದರೂ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಅಂತ ಕೂಡ ಹೇಳಿದ್ದೀನಿ. ಮತ್ತು ಜೊತೆಗೆ ನಮಗೆ
ಪ್ರಶಸ್ತಿಗಳು ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಗಳಿಗೆ ಒಟ್ಟು 1998ರಲ್ಲಿ ಸಾರಿಗೆ ಸಂಸ್ಥೆಗಳು ಹೊಂದಿದ್ದು 4 ಆಯಿತು. ಒಟ್ಟು 694 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಈ 29 ವರ್ಷದಲ್ಲಿ ಈ ಸಂಸ್ಥೆಗೆ ಕೂಡ ನೋ ಡೌಟ್ ಸರ್, ಬಂದಿರ್ತಕ್ಕಂಥದ್ದು. ಶಕ್ತಿ ಯೋಜನೆ, ಎಸ್ಪೆಷಲಿ ಶಕ್ತಿ ಯೋಜನೆ ಬಂದ ಮೇಲೆ ಕರ್ನಾಟಕದ ಸಾರಿಗೆ ಇಲಾಖೆ ಕಡೆಗೆ ಹಾಗೆ ಇಲ್ಲಿನ ವ್ಯವಸ್ಥೆ ಕಡೆಗೆ ಇಡೀ ಪ್ರಪಂಚ ಗಮನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತು. ನೀವೇ ಲೆಕ್ಕ ಕೊಟ್ಟ ಹಾಗೆ 733 ಕೋಟಿಗೂ ಅಧಿಕ ಪ್ರಯಾಣಿಕರು, ಮಹಿಳೆಯರು ವಿಶೇಷವಾಗಿ ಪ್ರಯಾಣ ಮಾಡಿರೋದು 19,000 ಕೋಟಿ, ವಿಚ್ ಇಸ್ ಅ ಹ್ಯೂಜ್ ಅಮೌಂಟ್ ಸರ್ಕಾರ ವ್ಯಯ ಮಾಡಿದೆ. ನಂಬರ್ ಸ್ವೀಟ್ ಅನ್ಸುತ್ತೆ ಸರ್, ಬಟ್ ಅಷ್ಟೇ ಹಾರ್ಶ್ ಆಗಿ ಬಾಕಿ ಉಳಿದಿರುವ ಸಂಖ್ಯೆಗಳು ಕೂಡ ಇದೆಯಲ್ಲ ಸರ್, ನಿಮ್ ಗಮನಕ್ಕೂ ಇರುತ್ತೆ. 2023, 24, 25, 26ನೇ ಸಾಲಿನಲ್ಲಿ ಪ್ರತಿ ವರ್ಷ ಕೂಡ 1,100 ಕೋಟಿ, 1,170 ಕೋಟಿ, 2,070 ಕೋಟಿ ಹಿಂಗೆ ಇಲಾಖೆಗೆ ತಲುಪಬೇಕಾಗಿದ್ದ ಹಣ ಪೆಂಡಿಂಗ್ ಆಗ್ತಾ ಇದ್ರೆ ಎಲ್ಲೋ ಬ್ಯಾಲೆನ್ಸ್ ಮಾಡೋ ಕಷ್ಟ ಆಗ್ತಿದೆ ಸರ್ಕಾರಕ್ಕೆ ಅನಿಸ್ಬಿಡೋಲ್ವಾ? ಒಂದು ಬಾಕಿ ಇದೆ, ಯಾಕಂದರೆ ಅಂಕಿಅಂಶ ನಾನೇ ವಿಧಾನಸೌಧದಲ್ಲಿ ಕೊಟ್ಟಿದ್ದೀನಲ್ಲ, ಬಾಕಿ ಇದೆ. ಜೊತೆಗೆ ಸರ್ಕಾರ ಕೂಡ ಅಷ್ಟೇ ಬೆಂಬಲ ಕೊಟ್ಟಿದೆ. ಉದಾಹರಣೆಗೆ ನಮ್ಮ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಕಟ್ಟಬೇಕು, ಪ್ರತಿ ವರ್ಷ 700 ಚಿಲ್ಲರೆ ಕೋಟಿ ಇರುತ್ತೆ. 3 ವರ್ಷನೂ ಎಕ್ಸಂಪ್ಷನ್ ಕೊಟ್ಟರು, ಹತ್ತತ್ರ 2,000 ಕೋಟಿ. ಆಮೇಲೆ ಹಿಂದಿನ ಸರ್ಕಾರ ನಾವು ಅಧಿಕಾರ ಬಂದಂಥ ಸಂದರ್ಭದಲ್ಲಿ 4,000 ಕೋಟಿ ಸಾಲ ಉಳಿದೋಗಿತ್ತು. ಅವಾಗೆಲ್ಲ ಕರೋನಾ ಅದು ಎಲ್ಲ ಬಂದಿತ್ತಲ್ಲ, ಉಳಿದೋಗಿತ್ತು. ಆಗ PF ಅದೆಲ್ಲ ಹಣ ಕೊಟ್ಟೋಕ್ಕಾಗಿರಲಿಲ್ಲ. ಸರ್ಕಾರ ನಮಗೆ 2,000 ಕೋಟಿ ಸಾಲ ಕೊಡಿಸಿ ಸರ್ಕಾರನೇ ತೀರಿಸ್ತಾ ಇದೆ. ಆಮೇಲೆ 7,800 ಬಸ್ಗೆ ಸರ್ಕಾರನೇ ಕೊಟ್ಟರು, ಹಣ ಕೊಟ್ಟಿದೆ. ಹೋದ ವರ್ಷ ಕೂಡ 2,000 ಬಸ್ಗೆ ಹಣ ಕೊಟ್ಟರು. ಈ ವರ್ಷ ಕೂಡ 2,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ. ಆಮೇಲೆ ವೇತನ ಪರಿಷ್ಕರಣೆದು 26 ತಿಂಗಳು ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಲ್ಲ, ಅದಕ್ಕೆ 1,200 ಕೋಟಿ ಅಷ್ಟು ಹಣ ರಾಜ್ಯ ಸರ್ಕಾರನೇ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ಸಪೋರ್ಟ್ ಮಾಡಿದ್ದಾರೆ. ಸ್ವಲ್ಪ ಬಾಕಿನೂ ಇದೆ, ಕೊಡ್ತಾರೆ. ನೀವು ಸಾಲದ ಪ್ರಮಾಣ ಹೇಳಿದ್ರಿ ಸರ್, ಬಿಜೆಪಿ ಬಿಟ್ಟು ಹೋಗಿದ್ದ ಸಾಲದ ಪ್ರಮಾಣ ಇನ್ನೊಂದ್ಸತಿ ರಿಪೀಟ್ ಮಾಡಿ. 4,000 ಕೋಟಿ ನಾನು ಅಧಿಕಾರ ವಹಿಸ್ಕೊಂಡಾಗ 4,000 ಕೋಟಿ ಸಾಲ ಇತ್ತು. ಸರಿ, ಮತ್ತೆ ವೇತನ ಪರಿಷ್ಕರಣೆ ಮಾಡಿರಲಿಲ್ಲ ಅವರು 38 ತಿಂಗಳದು. ಸರಿ, ಅದು ಕೂಡ ಈಗ ನಾವೇ ಈ ಕೊಡಬೇಕಾಗಿದೆ. ವೇತನದ ವಿಚಾರಕ್ಕೆ ಬರೋಣ ಸರ್. ನಾನು ಯಾಕೆ ಮತ್ತೆ ಕೇಳಿದೆ ಬಿಜೆಪಿ ಅವಧಿಯ ಸಾಲದ ಪ್ರಮಾಣ ಅಂದ್ರೆ, ನೀವು 4,000 ಕೋಟಿ ಅಂತಿದ್ದೀರಿ ಸರ್. ನಮಗ್ ಸಿಕ್ಕಿರುವ ಲೆಕ್ಕದ ಪ್ರಕಾರ ಈಗ ನಿಮ್ಮ ಸರ್ಕಾರದ ಅವಧಿಯಲ್ಲಿ 7,313 ಕೋಟಿ ಸಾಲ ಪೆಂಡಿಂಗ್ ಇದೆ, ವಿಚ್ ಇಸ್ ಲಾರ್ಜರ್ ದನ್ ಬಿಜೆಪಿ ಅವಧಿ. 3 ವರ್ಷ ಆಗಿದೆ ಕಾಂಗ್ರೆಸ್ ಬಂದ. ವೇತನ ಪರಿಷ್ಕರಣೆ ಎಲ್ಲ ಸೇರಿದ್ರೆ ಅಷ್ಟಾಗುತ್ತೆ. ಬಟ್ ಸ್ಟಿಲ್ ಸರ್, 7,000 ಕೋಟಿ ಅಂದ್ರೆ ಇನ್ನು 2 ವರ್ಷ ನಿಮಗೆ ಸಮಯ ಇರೋದು. ಇನ್ನು 2 ವರ್ಷಕ್ಕೆ ಇನ್ನೂ 2,000 ಕೋಟಿ ಅಂತಂದ್ರೆ 9,000 ಕೋಟಿ ನೀವು ಬಿಟ್ಟು ಹೋಗ್ತೀರಿ. ನೀವೇ ಮತ್ತೆ ಬಂದ್ರೆ ಅಂದ್ರೆ ಕಾಂಗ್ರೆಸ್ ಮತ್ತೆ ಬಂದರೂ ಕೂಡ ಇಟ್ಸ್ ಅ ಹ್ಯೂಜ್ ಅಮೌಂಟ್. ವೇತನ ಪರಿಷ್ಕರಣೆದು 30 ತಿಂಗಳು ಲೆಕ್ಕ ಹಾಕಿ, ನಾವು 26 ತಿಂಗಳೇ ಕೊಟ್ಟಿರೋದು. 38 ತಿಂಗಳದು ಲೆಕ್ಕ ಹಾಕಿದರೆ 4,000 ಕೋಟಿದು ಎಲ್ಲ ಲೆಕ್ಕ ಹಾಕಿದ್ರೆ ಹತ್ತತ್ರ ಅಷ್ಟೇ ಬರುತ್ತೆ. ಯಾಕಂದರೆ ವಿಧಾನಸಭೆಗೆ ನಾನು ಅಂಕಿಅಂಶ ತಪ್ಪು ಕೊಡೋಕ್ಕಾಗಲ್ಲ, ಕರೆಕ್ಟಾಗೆ ಕೊಡಬೇಕು. ಅಲ್ಲಿಗೆ ಸಾಲ ಬಿಜೆಪಿ ಮಾಡ್ತು ಅಂತಂದ್ರೆ ನೀವು ಮಾಡಿದ್ದೀರಿ ಅಂತಾನೆ ಅರ್ಥ ಮಾಡ್ಕೊಳ್ಬೇಕಲ್ಲ ಸರ್. ಈ ನಂಬರ್ಸ್ ಪ್ರಕಾರ ಕೇವಲ ಬಿಜೆಪಿ ಅವಧಿದು ಮಾತ್ರ ಅಲ್ಲ, ಹೊಸ ಸಾಲ ಮಾಡಿಲ್ಲ ನಾವು, ಯಾವ ಹೊಸ ಸಾಲ ಕೂಡ ಮಾಡಿಲ್ಲ. ಇವನು ಬಸ್ಸಸ್ ತೊಗೊಳೋದಕ್ಕೆ ಅಲ್ಪ ಪ್ರಮಾಣದಲ್ಲಿ ತೊಗೊಳೋದು ಬಿಟ್ಟರೆ ನಾವು ಹೊಸ ಸಾಲ ನಾವು ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ಸರ್ಕಾರನೇ ಸಾಲ ಮಾಡಿ ಸರ್ಕಾರನೇ ತೀರಿಸ್ತಾ ಇದೆ, ನಾವು ಹೊಸ ಸಾಲ ಯಾವುದು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಾನು BJP ಅವ್ರದ್ದು ತಪ್ಪು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆಗೇನಾಯಿತು, BJP ಸರ್ಕಾರದಲ್ಲಿ 2021ರಲ್ಲಿ ಕರೋನಾ ಬಂತು. ಕರೋನಾ ಬಂದಂಥ ಸಂದರ್ಭದಲ್ಲಿ ಪೂರ್ತಿ ನಷ್ಟ ಆಗೋಯ್ತು ಸಂಸ್ಥೆಗಳಿಗೆ. ಆ ಸಂಸ್ಥೆ ನಷ್ಟ ಆಯಿತು. ಆ ಕಾಲದಲ್ಲಿ BJP ಸರ್ಕಾರದಲ್ಲೂ ಕೂಡ ಬೊಮ್ಮಾಯಿಯವರು ಸ್ಯಾಲ್ರೀಸ್ಗೂ ಹಣ ಕೊಟ್ಟಿದ್ದಾರೆ. ಆಮೇಲೆ ಡೀಸೆಲ್ಗೂ ಕೂಡ ಹಣ ಕೊಟ್ಟಿದ್ದಾರೆ. ಡೀಸೆಲ್ಗೂ ಕೂಡ ಅವರು ಕೂಡ ಹಣ ಕೊಟ್ಟಿದ್ದಾರೆ. ಅದರಿಂದ ಅದು ಉಳಿದೋಯ್ತು. ನಾನೇನು ಬ್ಲೇಮ್ ಮಾಡ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರೇ, ತಮಗೆ ತಾವು ಈ ಇಲಾಖೆಯ ಶಕ್ತಿ ಯೋಜನೆಯನ್ನ ತಮ್ಮ ಇಲಾಖೆಯಿಂದ ಜಾರಿಗೆ ತಂದು ತಮಗೊಂದು ಸಾರ್ಥಕತೆ ಇದೆಯಾ, ಯಶಸ್ಸು ಅಂತ ಹೇಳ್ತಾ ಇದ್ದೀರಿ? ಆಮೇಲೆ ಈಗ ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ 4 ವರ್ಷ 4 ತಿಂಗಳು. ಆವಾಗ ನಮ್ಮ ಸಮಸ್ಯೆಗಳಿರಲಿಲ್ಲ, ಎಲ್ಲ ಸುಸ್ಥಿತಿನಲ್ಲೇ ಇತ್ತು. ಅಟ್ಲೀಸ್ಟ್ ನಾವು 1 ವರ್ಷ ಲಾಭದಲ್ಲಿತ್ತು, ಉಳಿದಾಗೆ ನೋ ಪ್ರಾಫಿಟ್ ನೋ ಲಾಸಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ಸಾರಿಗೆ ಸಂಸ್ಥೆಗಳು ನಮ್ಮ ಕರ್ನಾಟಕ ಅಂತಲ್ಲ, ಭಾರತ ದೇಶ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸರ್ಕಾರ ನಡೆಸುವಂಥ ಸಾರಿಗೆ ಸಂಸ್ಥೆಗಳು ಲಾಭದ ದೃಷ್ಟಿಯಿಂದ ಯಾರೂ ನಡೆಸೋಕೆ ಹೋಗಲ್ಲ. ಯಾಕಂದರೆ ನಮ್ಮ 25,000 ಹಳ್ಳಿಗಳಿದೆ. ನಾವು ಸಂಪರ್ಕ ಕೊಡಬೇಕಾಗಿದ್ದರೆ ನಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಾವು 30% ಬಸ್ಸುಗಳು ನಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ನಾವು ಓಡಿಸ್ತೀವಿ. ಇನ್ನು 30-35% ಬಸ್ಸುಗಳು ನೋ ಪ್ರಾಫಿಟ್ ನೋ ಲಾಸು ಆದರೂ ನಾವು ಓಡಿಸ್ತೀವಿ, ಜನಕ್ಕೆ ಸೌಕರ್ಯ ಕೊಡಬೇಕು ಅಂತ. ಆದರೆ ಪ್ರೈವೇಟ್ ಆಪ್ರೇಟರ್ಸು, ನಾನೇ ಪ್ರೈವೇಟ್ ಆಪ್ರೇಟರ್ ಆದರೂ ಕೂಡ ನಷ್ಟ ಆದರೆ ಓಡಿಸೋಲ್ಲ. ಆಮೇಲೆ ಲೋ ಪ್ರಾಫಿಟ್ ಬಂದರೂ ನಾನು ಓಡಿಸೋದಿಲ್ಲ. ನಮ್ಗೆ ಬರೋದು 30-35% ಬಸ್ಸುಗಳಲ್ಲಷ್ಟೇ ನಮಗೆ ಲಾಭ ಬರುತ್ತೆ.
ಅದರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ನಮ್ಮ ಸರ್ಕಾರ ಬೆಂಬಲ ಇಲ್ಲದೆ ಪ್ರಪಂಚದಲ್ಲಿ ಯಾವ ಸಾರಿಗೆ ಸಂಸ್ಥೆಗಳು ಕೂಡ ನಡೆಸೋಕ್ಕಾಗಲ್ಲ. ನಿಜವೇ ಸರ್, ಕರೆಕ್ಟ್ ನೀವು ಹೇಳ್ತಿರೋದು. ಇದು ಸರ್ವಿಸ್, ಇಲ್ಲಿ ಪ್ರಾಫಿಟ್ ಲೆಕ್ಕ ಹಾಕ್ತಾ ಕೂರಬಾರ್ದು. ಹಂಗಂದ ಮಾತ್ರಕ್ಕೆ ನಷ್ಟದ ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ ಸರ್ಕಾರದ ಬೊಕ್ಕಸಕ್ಕೆ ಇಂಡೈರೆಕ್ಟ್ಲಿ ಜನರಿಗೂ ಇದು ಹೊರೆ ಆಗಲ್ವಾ ಮುಂದಿನ ದಿನದಲ್ಲಿ? ನಿಮ್ಮದೇ ಇಲಾಖೆ ಲೆಕ್ಕದ ಪ್ರಕಾರ 5207 ಕೋಟಿ ನಷ್ಟ ಆಗ್ತಾ ಇದೆ 4 ಇಲಾಖೆಯಿಂದ. ಅದರಲ್ಲೂ ಏನು ಮಾರ್ಚ್ 2025 ಲೆಕ್ಕ ಮಾತ್ರ ಇದು. ಸೊ ಈ ನಷ್ಟದ ಪ್ರಮಾಣ ಹೆಚ್ಚಾದಷ್ಟು ಹೊರೆ ಜಾಸ್ತಿ ಅಲ್ವಾ ಅಂತ? ಹೊರೆ ಜಾಸ್ತಿನೇ. ಈಗ ನಷ್ಟ ಆಗ್ತಿರೋ ಬಸ್ಗಳು ನಿಲ್ಲಿಸ್ಬೇಡ. 30% ಬಸ್ಸಸ್ಸು 25,000 ಬಸ್ ಇದೆ, 8,000 ಬಸ್ ನಿಲ್ಲಿಸ್ಬೇಕಾಗುತ್ತೆ, ನಿಲ್ಲಿಸ್ಬೇಡ. ಇನ್ನು 8,000 ಬಸ್ಸಲ್ಲಿ ಅದಕ್ಕೆ ಅವೈಜ್ಞಾನಿಕ ಯೋಜನೆ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳ್ತಿರೋದು ಬಹುಶಃ ಇದಕ್ಕೇನಾ? ಇನ್ನೊಂದು 8,000 ಬಸ್ಸಲ್ಲಿ ನೋ ಪ್ರಾಫಿಟ್ ನೋ ಲಾಸ್, 16,000 ಬಸ್ ನಾವು ನಿಲ್ಲಿಸೋಕ್ಕಾಗತ್ತಾ? ಆಮೇಲೆ ನಮ್ಮ ರಾಜ್ಯದಲ್ಲಾದರೂ ಈ ಥರ ಇದೆ. ನಮ್ಮ ರಾಜ್ಯದಲ್ಲಿ 26,000 ಬಸ್ ಇದೆ. ನೀವು ಪಕ್ಕದ ಮಹಾರಾಷ್ಟ್ರಕ್ಕೆ ಹೋದರೆ 25,000. ನಾವಿಬ್ಬರೇ ಹೈಯೆಸ್ಟ್ ಬಸ್ ಇರೋದು. ಉತ್ತರ ಪ್ರದೇಶದಲ್ಲಿ ಕೇವಲ 20 ಕೋಟಿ ಜನಕ್ಕೆ 9,000 ಬಸ್ ಇದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಬಸ್ಸಸ್ಸು ಚೆನ್ನಾಗಿದೆ. ಅದು ನಮಗೆ ನಾವು ಹತ್ತಿರದಿಂದ ನೋಡ್ತೀವಿ, ಕೆಲವರು ಟೀಕೆ ಮಾಡ್ಬೋದು. ಆದರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯಗಳು ಇರೋದರಲ್ಲಿ ಸುಸ್ಥಿತಿನಲ್ಲಿದೆ. ಆದರೆ ಕರೋನಾ ಬಂದಿದ್ದರಿಂದ ಸ್ವಲ್ಪ ನಮ್ಮ ಸಂಸ್ಥೆಗಳು ನಷ್ಟ ಆಯಿತು. ಈಗ ನಿಮ್ಮ ಮಾತಿಗೆ ಹೋಗ್ಬೇಕಂದ್ರೆ ನಾವು ನಷ್ಟ ಆಗಿರೋ ಬಸ್ಗಳು ನಿಲ್ಸೋಕ್ಕಾಗಲ್ಲ. ನೋ ಪ್ರಾಫಿಟ್ ಇಲ್ಲ, ನೋ ಲಾಸ್ ಬಸ್ಗಳು ನಿಲ್ಸೋಕ್ಕಾಗಲ್ಲ. ಸಾರ್ವಜನಿಕ ಹಿತದೃಷ್ಟಿ ಅಲ್ವಾ? ರಾಮಲಿಂಗಾರೆಡ್ಡಿ ಅವರೇ, ತಾವು ಹೇಳ್ತಾ ಇದ್ರಿ ಇದೊಂದು ಯಶಸ್ವಿ ಯೋಜನೆ, ನಮ್ಮ ಸಾಧನೆ ಅಂತ ಹೇಳಿ, ತಮ್ಮ ಇಲಾಖೆಯ ಸಾಧನೆ ಅಂತ ಹೇಳ್ತಾ ಇದ್ರಿ. 733 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದಿರಿ ಅಂತ ಹೇಳ್ತಾ ಇದ್ರಿ. ಸಾರಿಗೆ ಇಲಾಖೆ ಸಿಬ್ಬಂದಿ 3 ವರ್ಷದಿಂದ ಬೀದಿಗೆ ಬಿದ್ದಿದ್ದಾರೆ. ಇದು ಅಪೂರ್ಣ ಸಾಧನೆ ಅಂತ ಹೇಳಿ ತಮ್ಗೆ ಅನ್ಸೋದಿಲ್ವಾ? ಈಗ ನಮ್ಮ ಸಾರಿಗೆ ಇಲಾಖೆಗಳಲ್ಲಿ ಒಂದು ಸಂಪ್ರದಾಯ ಇದೆ. 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಯೂನಿಯನ್ ಲೀಡರ್ಸು ಎಲೆಕ್ಷನ್ ಆಗಿ ಭಾಳ ವರ್ಷ ಆಗೋಯಿತು. ಆದರೂ ಒಂದು 10-15 ಸಂಘಗಳಿದೆ. ಅದರಲ್ಲಿ 2 ಗುಂಪು, ಒಂದು ಕೂಟ, ಒಂದು ಒಕ್ಕೂಟ ಅಂತಿರುತ್ತೆ. ಅವನ್ನೆಲ್ಲ ಕರಿತೀವಿ, ಮಾತಾಡಿ. ನಾನೇ ಅಂತಲ್ಲ, ನಾನು ಹಿಂದೆ 16ರಲ್ಲೂ ಮಿನಿಸ್ಟರ್ ಇದ್ದಾಗಲೂ ಕೂಡ ಆಗಿತ್ತು. ಅದಕ್ಕೆ ಮುಂಚೆ ಹೋಸಲಿ ಶ್ರೀರಾಮುಲು ಅವರಿದ್ದರು. ಅದಕ್ಕಿಂಚೆ ಯಾರ್ಯಾರು ಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಕರೆದು ಎಷ್ಟು ಪರ್ಸೆಂಟೇಜು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಮೇಲೆ 16ರಲ್ಲಿ ವೇತನ ಪರಿಷ್ಕರಣೆ ಆಗಿತ್ತು. 4 ವರ್ಷಕ್ಕೊಮ್ಮೆ ಅಂದರೆ ಯಾವಾಗ ಆಗಬೇಕಾಗಿತ್ತು? 20ರಲ್ಲಿ ಆಗಬೇಕಾಗಿತ್ತು. 20ರಲ್ಲಿ ಕರೋನಾ ಆಗಿತ್ತು ಅಂತ ಎಕ್ಸಂಪ್ಷನ್ನು. 21ರಲ್ಲಿ ಕರೋನಾ ಆಗಿತ್ತು ಅಲ್ವಾ, ಆಗಲೂ ಎಕ್ಸಂಪ್ಷನ್ ಕೊಡಬೇಡ. 22ರಲ್ಲಿ ಮಾಡ್ಬೋದಿತ್ತಲ್ಲ, ಮಾಡಲಿಲ್ಲ. 23ರಲ್ಲಿ ತೀರ್ಮಾನ ತಗೊಂಡ್ರು. ತೀರ್ಮಾನ ತಗೊಂಡಾಗ 4 ವರ್ಷಕ್ಕೊಮ್ಮೆ ಅಂದರೆ ಪ್ರಾಸ್ಪೆಕ್ಟಿವ್ ಮಾಡಬೇಕಾಗಿತ್ತು, ರೆಟ್ರಾಸ್ಪೆಕ್ಟಿವ್ ಮಾಡಬೇಕು. ಯೂನಿಯನ್ ಹೇಳೋದು ರೆಟ್ರಾಸ್ಪೆಕ್ಟ್ ಮಾಡಬೇಕು ಅಂತ. 1/4/20ರಿಂದನೇ ಮಾಡಬೇಕು ಅಂತ ಅವ್ರ ವಾದ. ಆದರೆ ಆಗಿನ ಸರ್ಕಾರ 1/4/23ರಿಂದ ಜಾರಿ ಆಗುತ್ತೆ ಅಂತ ಆಗಿನ ಸರ್ಕಾರ ತೀರ್ಮಾನ ತಗೊಂಡ್ರು. ಬೊಮ್ಮಾಯಿಯವ್ರ ಸರ್ಕಾರ 1/4/23ರಿಂದ ಪ್ರಾಸ್ಪೆಕ್ಟಿವ್ ತೊಗೊಂಡ್ರು. ಯಾವತ್ತು ತೀರ್ಮಾನ ತೊಗೊಂಡ್ರು ಪ್ರಾಸ್ಪೆಕ್ಟಿವ್ ತೊಗೊಂಡ್ರು. ಇವ್ರು ಕೇಳ್ತಿರೋದು ರೆಟ್ರಾಸ್ಪೆಕ್ಟ್ ತಗೋಬೇಕು ಅಂತ. ಆಮೇಲೆ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಗಿತ್ತು. ಆಮೇಲೆ ಈ ರಿಫಾರ್ಮ್ಸ್ ಎಲ್ಲ ಮಾಡಬೇಕು ಅಂತೇಳಿ ನಮ್ಮ ಶ್ರೀನಿವಾಸ ಮೂರ್ತಿಯವರು ರಿಟೈರ್ಡ್ IAS ಆಫೀಸರ್ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಏಕಸಮಿತಿಯ ಸದಸ್ಯರದು ಅದು ಸಮಿತಿ ಮಾಡಿದಾಗ ಅವರೇನು ಮಾಡಿದ್ರು, 14 ತಿಂಗಳದು ಕೊಟ್ಬಿಡಿ, ಇನ್ನು ಉಳಿದಿರ್ತಕ್ಕಂಥದ್ದು ಇನ್ನು 14 ತಿಂಗಳು, 38 ತಿಂಗಳಲ್ಲಿ 14 ಅಂದರೆ ಉಳಿದಿರ್ತಕ್ಕಂಥ 24 ತಿಂಗಳದು ರಾಜ್ಯ ಏನು ಸಹಾಯಧನ ಕೊಡುತ್ತೆ ಮತ್ತು 4 ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಕೊಡ್ಬೋದು ಅಂತ ಅವರೊಂದು ತೀರ್ಮಾನ ಕೊಟ್ಟರು. ಆಮೇಲೆ ಇದೇ ರೀತಿ 4-5 ಸಲ CM ಜೊತೆ ನಮ್ಮ ಜೊತೆ ಎಲ್ಲ ಮೀಟಿಂಗ್ಸ್ ಆಯಿತು. ಆಮೇಲೆ ನಮ್ಮ ಸರ್ಕಾರದ ನಿಲುವು ಆಗೇನಿತ್ತು ಅಂದರೆ 23ಕ್ಕೆ ಇದಾಗಿದೆ ವೇತನ ಪರಿಷ್ಕರಣೆ, 27ಕ್ಕೆ ಮತ್ತೆ ಅಂತ ಇತ್ತು ಅಲ್ಲಿ ವಾದ. ಆ್ಯಕ್ಚುಲಾಗಿ ಹಾಗೆ 23 ಅಂದರೆ 24 ಬರಬೇಕು ಅಂತ. ಆಮೇಲೆ ಅವರು ಇಲ್ಲ 20ರಿಂದನೇ ಕೊಡಬೇಕು ಅಂತ ಅವರು. ನಾನು ಮಧ್ಯದಲ್ಲಿ ನೀವೊಂದು ಹೆಜ್ಜೆ ಮುಂದೆ ಬನ್ರಪ್ಪ, ನಾನು ಒಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತೇಳಿ ಅದನ್ನು ಒಂದು 25ಕ್ಕೆ 27ರಿಂದ 26 ಆಯಿತು, 25ಕ್ಕೆ ತಂದೆ. ಆಮೇಲೆ 30 ತಿಂಗಳು ಬದಲು 26 ತಿಂಗಳು ಕೊಡೋದು ಅಂತ ನಾನು
ನೀವು ಒಂದು ಹೆಜ್ಜೆ ಮುಂದೆ ಬನ್ನಿ, ನಾನು ಒಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತ ಇದನ್ನು ನಾವು ತೀರ್ಮಾನ ಮಾಡಿದ್ವಿ. ಸರಿ ಸರ್, ನಾನು ಈ ಸಾರಿಗೆ ನೌಕರರ ಮುಷ್ಕರದ ಬಗ್ಗೆ ಪ್ರಶ್ನೆ ಕೇಳಬೇಕು. ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ನೀವು ಕೇಳ್ತಾ ಇದ್ರಿ ನಷ್ಟ ಆಗ್ತಿದೆ ಅಂತ ಹೇಳಿ ಬಸ್ಗಳನ್ನ ನಿಲ್ಲಿಸ್ಬಿಡಕ್ಕಾಗತ್ತಾ ಅಂತ ಹೇಳಿ. ಬಟ್ ವಿರೋಧ ಪಕ್ಷಗಳ ಆರೋಪ ಏನಿದೆ, ಅವೈಜ್ಞಾನಿಕವಾಗಿ ತರಾತುರಿಯಲ್ಲಿ ಅನುಷ್ಠಾನ ಮಾಡಿದ್ದೇನೆ ಈ ಯೋಜನೆಗಳನ್ನ ಈ ಮಟ್ಟಿಗೆ ಹೊರೆ ಆಗ್ಲಿಕ್ಕೆ ಕಾರಣ. ಫಾರ್ ಎಕ್ಸಾಂಪಲ್, ಈಗೇನೋ ಸ್ಮಾರ್ಟ್ ಕಾರ್ಡ್ ಅಂತ ಯೋಚನೆ ಮಾಡ್ತಿದ್ದೀರಿ, ಇದನ್ನ ಪೂರ್ವಭಾವಿಯ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ಲಿಲ್ವಾ? ಆಧಾರ್ ಕಾರ್ಡ್ ಇಟ್ಕೊಂಡಿರೋ ಸಾಫ್ಟ್ವೇರ್ ಇಂಜಿನಿಯರ್ಗೂ ಫ್ರೀ ಬಸ್ಸು, ಮನೆ ಕೆಲಸ ಮಾಡೋ ಆಕೆಗೂ ಫ್ರೀ ಬಸ್ಸು, ಈ ರೀತಿಯಾಗಿ ಮಾಡಿದ್ದೇನೆ ನಷ್ಟದ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಕಾರಣ ಅಂತ ಅಂದಿನಿಂದ ಇಂದಿನವರೆಗೂ ಆರೋಪ ಮಾಡ್ತಿದ್ದಾರೆ. ಅವ್ರು ಹೇಳೋದು IAS ಆಫೀಸರು ಹೆಂಗಸರಿಗೂ ಫ್ರೀ, ಮಂತ್ರಿಗಳೇ ಮನೆಯವ್ರಿಗೂ ಫ್ರೀ, ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ಅಂತ ಟೀಕೆ ಮಾಡ್ತಾರೆ. ಅವ್ರು ಟೀಕೆ ಒಪ್ಕೊಳ್ಳೋಣ. ಈಗ ಅವರೇನು ಮಾಡ್ತಾಯಿದ್ದಾರೆ? ವೆಸ್ಟ್ ಬೆಂಗಾಲ್ ಏನು ಮಾಡಿದ್ರು? ಬೇರೆ ಬೇರೆ ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ಆಯ್ತಲ್ಲ ಮೊನ್ನೆ, ಟೀಕೆ ಮಾಡಿದವರು ಕರೆಕ್ಟಾಗಿರಬೇಕಲ್ಲ. ಆಯಿತು, ನಾವೇನೋ ಅವ್ರು ಹೇಳಿದ್ದು ನೀವು ಸರಿ ಇಲ್ಲ ಅಂತ ಹೇಳ್ತಾರೆ, ನಾವು ಒಪ್ಕೊಳ್ಳೋಣ. ನೀವೇನು ಮಾಡ್ತಾಯಿದ್ದೀರಾ? ಟೀಕೆ ಮಾಡಿದವರು ನೀವು ಅದನ್ನೇ ಮಾಡ್ತಾಯಿದ್ದೀರಾ. ನಿಜ ಸರ್, ನಾನು ಪಕ್ಷಾತೀತವಾಗಿ ಪ್ರಶ್ನೆ ಕೇಳ್ತೀನಿ. ನೀವು ಗ್ಯಾರಂಟಿ ಯೋಜನೆಗಳು ಅಥವಾ ಉಚಿತ ಯೋಜನೆಗಳು ಅನ್ನೋ ಆರೋಪದ ಬಗ್ಗೆ ಮಾತನಾಡ್ತಾ ಇದ್ರಿ, ಎಲ್ಲ ಪಕ್ಷಗಳು ಕಾಪಿ ಮಾಡ್ತಿದೆ ಅಂತ ಹೇಳಿ. ನೀವೊಬ್ಬ ಸೀನಿಯರ್ ರಾಜಕಾರಣಿ ಸರ್, ನೀವು ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪರವಾದ ಕಾಳಜಿನ ಇಲ್ಲಿವರೆಗೂ ತೋರಿಸ್ಕೊಂಡು ಬಂದಿರೋರು. ಹೀಗಾಗಿ ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್, ಇಸ್ ದಿಸ್ ನಾಟ್ ಅ ಬ್ಯಾಡ್ ಕಲ್ಚರ್, ಎಸ್ಪೆಷಲಿ ವಿಮೆನ್ ವೋಟರ್ಸ್ನ ಎಲ್ಲ ರಾಜಕೀಯ ಪಕ್ಷಗಳು 2,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿಗೆ ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊಳ್ಳೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿಗೆ ತಗೊಂಡು ಹೋಗ್ತಿದ್ದೀರಿ. ಬಸ್ ಉಚಿತ ಕೊಡ್ತೀರಿ, ಸೀರೆ ಉಚಿತ ಕೊಡ್ತೀರಿ, ತಾಳಿ ಬೊಟ್ಟು ಉಚಿತ ಕೊಡ್ತೀರಿ. ಇಸ್ ದಿಸ್ ನಾಟ್ ಅ ಬ್ಯಾಡ್ ಕಲ್ಚರ್ ಇನ್ ಪಾಲಿಟಿಕ್ಸ್ ಸರ್? ನೀವು ಕೊಟ್ರಿ ಅಂತ ಬಿಜೆಪಿ ಕೊಟ್ಟರು ಅಂತ ಆಮ್ ಆದ್ಮಿ ಪಕ್ಷ, ಇದೊಂಥರ ರಾಜಕೀಯ ಅನಿವಾರ್ಯ ಪರಿಸ್ಥಿತಿ, ಜೊತೆಗೆ ಮಹಿಳೆಯರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ವಾ ಇದು ಅಂತ? ಒಂದು ಕೆಲಸ ಮಾಡೋಣ, ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದೆ, ಪಾರ್ಲಿಮೆಂಟಲ್ಲಿ ಕಾನೂನು ತಂದುಬಿಡಲಿ, ಉಚಿತ ಎಲ್ಲ ರಾಜ್ಯದಲ್ಲೂ ನಿಲ್ಲಿಸ್ಬಿಡ್ಲಿ ಅಂತ ತಂದುಬಿಡ್ಲಿ, ಯಾರೂ ಕೊಡೋದಿಲ್ಲ. ಅದರ ಅವಶ್ಯಕತೆ ಇದೆ ಅಂತ ನಿಮ್ಗೆ ನಾವು ಒಪ್ಕೊಳ್ತೀವಿ. ಇಡೀ ದೇಶದಲ್ಲಿ ತಂದುಬಿಡ್ಲಿ, ಅವಾಗ ಈ ಕಾಂಪಿಟೇಷನ್ನೇ ಬೇಡ. ಇದ್ರ ಬಗ್ಗೆ ನನಗೆ ಇನ್ನೊಂಚೂರು ಎಲಾಬ್ರೇಟ್ ಉತ್ತರ ಬೇಕು ಸರ್, ಎಸ್ಪೆಷಲಿ ವುಮೆನ್ ವೋಟರ್ಸ್ ಬಗ್ಗೆ. ಯಾಕೆ ಅಂತಂದ್ರೆ ಈಗ ಮಹಿಳಾ ಮತದಾರರು ಸೆನ್ಸಿಬಲ್ ಆಗಿ ಯಾರು ಕೆಲಸ ಮಾಡ್ತಾರೆ ಆ ರಾಜಕಾರಣಿಯನ್ನ ಆಯ್ಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಯಾರು ಹೆಚ್ಚಿಗೆ ಕೊಡ್ತಾರೆ ಅವರನ್ನ ವೋಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅಂತ. ಈಗ 2008ರಿಂದ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆಯಮ್ಮ. ನಾನು ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. 2008ವರೆಗೂ ಕೂಡ ನಾನೀಗ ನಂದಿದು 9ನೇ ಎಲೆಕ್ಷನ್ನು. 9 ಎಲೆಕ್ಷನಲ್ಲಿ 8 ಎಲೆಕ್ಷನ್ ಗೆದ್ದಿದ್ದೀನಿ. ಆಮೇಲೆ 2008ರಿಂದ ಈಚೆಗೆ ಆ ಥರದ ವಾತಾವರಣ, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಎಲೆಕ್ಷನ್ ನಿಲ್ಲೋರು, ಜನ ಕೂಡ ಸ್ವಲ್ಪ ವಾತಾವರಣ ಸರಿ ಇಲ್ಲ. ವೈಯಕ್ತಿಕವಾಗಿ ನನ್ನ ಮಟ್ಟಿಗೆ ನಾನು 9 ಎಲೆಕ್ಷನ್ ನಿಂತಿದ್ದೀನಿ. ನಾನು ಡಿಪಾಸಿಟ್ಟು ನನ್ನ ದುಡ್ಡಿಂದ ಕಟ್ಟಿಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಯಾರನ್ನ ಕೇಳಿ, ಇಲ್ಲಿ ಯಾರನ್ನ ಬಂದಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ, ಒಂದು 2-3 ಕಾಣಿಸ್ತಾರೆ. ನಾನು ಯಾರಿಗೂ ಕೂಡ ಇದುವರೆಗೂ ಚುನಾವಣೆಗೆ ಹಣ ಕೊಟ್ಟು ನಾನು ವೋಟ್ ಹಾಕ್ಸ್ಕೊಂಡಿಲ್ಲ ಇದುವರೆಗೂ. ಆಮೇಲೆ ನನ್ನ ಮನೆ ದುಡ್ಡು ಖರ್ಚು ಮಾಡಿಲ್ಲ. ನನಗೆ ಚುನಾವಣೆಗೆ ಎಷ್ಟು ಹಣ ಬೇಕೋ ಅಷ್ಟು ದುಡ್ಡು ಜನನೇ ಕೊಡ್ತಾರೆ. ಕೆಲವು ಸಲ ಮಿಕ್ಕು ಹೋಗುತ್ತೆ, ವೈಯಕ್ತಿಕವಾಗಿ ನಮ್ಮದು. ಆದರೆ ನಾನು ಮಾಡಿದಾಗ ಎಲ್ಲರೂ ಮಾಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಸರ್, ಈಗ ಶಕ್ತಿ ಯೋಜನೆಯಿಂದ ವೈಯಕ್ತಿಕವಾಗಿ ತಮಗಿದ್ರಿಂದ ಅಥವಾ ಮುಂದೆ ಏನು ಅನ್ಕೊಂಡು ಪಂಚ ಗ್ಯಾರಂಟಿಯನ್ನು ತಂದ್ರೋ ಮುಂದಿನ ಚುನಾವಣೆಯಲ್ಲಿ ಇದು ಲಾಭ ಆಗುತ್ತೆ ಅಂತ ಹೇಳಿ ತಮಗನ್ಸುತ್ತಾ? ಇಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಬೆಲೆ ಏರಿಕೆಯಿಂದ ಜನಕ್ಕೆ ಸಹಾಯ ಮಾಡೋ ದೃಷ್ಟಿಯಿಂದ ನಾವು ಮಾಡಿದ್ವಿ. ಅದು ಕೆಲವು ಸಲ ಓಟ್ ಆಗಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಆ ಥರ ಹಾಕಿದರೆ ನಮಗೆ 28ಕ್ಕೆ 28 ಗೆಲ್ಲಬೇಕಾಗಿತ್ತು. ನಮಗೆ ಬಂದಿದ್ದು 9 ಸೀಟು ಪಾರ್ಲಿಮೆಂಟಲ್ಲಿ, 9 ಬಂದಿದ್ದು ನಮಗೆ. ಆಗ ಎಲ್ಲ ಗ್ಯಾರಂಟಿಗಳು ನಾವು ಕಾರ್ಯಗತಕ್ಕೆ ತಂದಿದ್ವೋ ಇಲ್ವೋ? ಆಗ ಆ ಥರ ಹಾಕಿದರೆ 28ಕ್ಕೆ 28 ಬರಬೇಕಾಗಿತ್ತು ನಮಗೆ. ಕೆಲವು ಸಂದರ್ಭದಲ್ಲಿ ಬರುತ್ತೆ, ಕೆಲವು ಸಂದರ್ಭದಲ್ಲಿ ಬರೋದಿಲ್ಲ. ಸರಿ ಸರ್, ಸಾರಿಗೆ ನೌಕರರ ಮುಷ್ಕರ ಹೋಗ್ಬಿಡುತ್ತೆ. ನಿಜ, ಸಾರಿಗೆ ನೌಕರರ ಮುಷ್ಕರ ಬಹುಶಃ ಇಷ್ಟೊತ್ತವರೆಗೂ ಮಿನಿಸ್ಟರ್ನ ಕರೆಸಿ ಅದ್ರ ಬಗ್ಗೆ ಮಾತನಾಡಲಿಲ್ಲ ಅಂತ ಹೇಳಿ ಮುನಿಸ್ಕೊಂಡಿರ್ಬೋದು. ಮೇನ್ ಟಾಪಿಕ್ಗೆ ಬಂದ್ಬಿಡೋಣ ಸರ್. ನೀವು ಸಾಧನಾ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ದೀರಿ ಕಾಂಗ್ರೆಸ್ ಪಕ್ಷದವರು. ಆದರೆ ಈ ಶಕ್ತಿ ಯೋಜನೆ, ಫಾರ್ ಎಕ್ಸಾಂಪಲ್, ಶಕ್ತಿ ಯೋಜನೆಯ ಅಸಲಿ ಶಕ್ತಿನೇ ನಿಮ್ಮ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು. ಅವರೇನೇ ಬೀದಿಲಿ ನಿಂತ್ಕೊಂಡಿದ್ದಾರೆ. ಅವರು ಬೀದಿಲಿ ನಿಂತ್ಕೊಂಡಿರೋ ಪರಿಸ್ಥಿತಿಯಲ್ಲಿ ನಾವು ಸಾಧನಾ ಸಮಾವೇಶ ಮಾಡ್ತೀವಿ ಅಂದರೆ ಯಾವ ಸಾಧನೆ ಇದು? ಈಗ ಒಂದಮ್ಮ, ಹಿಂದೆ 1 ತಿಂಗಳ ಸಂಬಳ 2 ಸಲ ಕೊಡ್ತಾಯಿದ್ರು. 4 ವರ್ಷ ಸತತವಾಗಿ ಬಸ್ಸೇ ತೊಗೊಂಡಿರಲಿಲ್ಲ. 4 ವರ್ಷ ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ. ನಾವು ಇಷ್ಟೆಲ್ಲ ಸಂಸ್ಥೆ ಉಳಿದ್ರೆ ನೌಕರರು,
ನೌಕರರು ಸಂಸ್ಥೆ ಸೇರಿದ್ರೇ ಜನಕ್ಕೆ ಅನುಕೂಲ ಆಗೋದು. ಆಮೇಲೆ 7,800 ಬಸ್ಸಸ್ ತಗೊಳ್ಳ ಅಂದರೆ ನಮ್ಮದು 17,000-18,000 ಬಸ್ಸಿಗೆ ಬಂದ್ಬಿಡೋದು. ರಿಕ್ರೂಟ್ಮೆಂಟು ಇಲ್ಲ, 4 ವರ್ಷ ರಿಕ್ರೂಟ್ಮೆಂಟೇ ಇರಲಿಲ್ಲ. ಆಮೇಲೆ ನೌಕರರು ಕೂಡ ಸಾಕಷ್ಟು ನಾವು ಆಕ್ಸಿಡೆಂಟ್ ಆಗ್ತಿರೋದ್ರೆ ಮೊದಲು 1 ಪೈಸಾ ಕೊಡ್ತಿರಲಿಲ್ಲ, ಇನ್ಶೂರೆನ್ಸ್ಗೆ ಹೋಗಬೇಕಾಯಿತು, 1 ಕೋಟಿ ಕೊಡ್ತೀವಿ, BMTCಲಿ 1.5 ಕೋಟಿ ಕೊಡ್ತೀವಿ. ಈಗ ಯಾರಾದರೂ ಸರ್ವಿಸಲ್ಲಿದ್ದಾಗ ತೀರೋಗ್ಬಿಟ್ರೆ 10 ಲಕ್ಷ ಅವ್ರಿಗೇನು ಬೆನಿಫಿಟ್ಸ್ ಬರಬೇಕೋ ಅದ್ರ ಜೊತೆಗೆ ಕೊಡ್ತೀವಿ. ಆಮೇಲೆ ಭಾಳ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರು ಡ್ರೈವರ್ಸು, ಕಂಡಕ್ಟರ್ಸು, ಮೆಕ್ಯಾನಿಕ್ಸು ಹೆಲ್ತ್ ಸ್ಕೀಮ್ ಕೊಟ್ಟಿದ್ದೀವಿ, ಅದೆಲ್ಲ ಮಾಡಿದ್ದೀವಿ. ಆದರೆ ಈ ಟೆಕ್ನಿಕಲ್ ಪಾಯಿಂಟಿಂದ ಈ ರೀತಿ ಆಗಿರ್ತಕ್ಕಂಥದ್ದಷ್ಟೇ. ಆಮೇಲೆ ನಾನು ಪ್ರಯತ್ನ ಮಾಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದ್ದೀನಿ. ಇದಕ್ಕಿಂತಲೂ ಮೇಲೆ ಮುಖ್ಯಮಂತ್ರಿಗಳು ಮಾಡಬೇಕು. ಅಂದ್ರೆ ಅಸಹಾಯಕತೆ ಅಂತ ಅನ್ಸ್ಬಿಡೋದಿಲ್ವಾ? ಒಬ್ಬರು ಮಿನಿಸ್ಟರ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಆಮೇಲೆ ನಾವು ಮುಖ್ಯಮಂತ್ರಿ ಯೂನಿಯನ್ ಲೀಡರ್ಸ್ ಹತ್ರ ನಮಗೆ ಎಲ್ಲರೂ ಚೆನ್ನಾಗಿದ್ದಾರೆ, ಯಾರ ಹತ್ರ ನಮಗೇನು ಜಗಳ ಇಲ್ಲ, ಏನೂ ಇಲ್ಲ. ಎಲ್ಲರ ಹತ್ರ ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ನಾನು ಅವ್ರಿಗೆ ಹೇಳಿದೆ, ನೀವೊಂದು ಹೆಜ್ಜೆ ಮುಂದೆ ಬನ್ನಿ, ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತಲೇ ಈ ತೀರ್ಮಾನ ತಗೊಂಡಿದ್ದು. ಸರ್, ಈಗ ಸಾಧನಾ ಸಮಾವೇಶಕ್ಕೆ ಸುಮಾರು 400 ಬಸ್ ಬುಕ್ ಆಗಿದೆಯಂತೆ. ಸಿಬ್ಬಂದಿಗಳೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ ಓಡಿಸೋದು ಯಾರು ಹಂಗಾದ್ರೆ? ಸಾಧನಾ ಸಮಾವೇಶ 20ಕ್ಕೆ ಅವು 20ಕ್ಕೆ ಮಾತಾಡಿ, 20ನೇ ತಾರೀಕು ಮಾತಾಡಿ ನೀವು ಅಂದೆ. ಅಲ್ಲ ಸರ್, ವ್ಯಾಲಿಡ್ ಪ್ರಶ್ನೆನೇ. ಕೇಳಿಸ್ಕೊಳ್ಳಿಕ್ಕೆ ಸ್ವಲ್ಪ ಹಾಸ್ಯ ಅನ್ಸಿದ್ರು ಕೂಡ ವ್ಯಾಲಿಡ್ ಪ್ರಶ್ನೆ. ಈಗ 400 ಬುಕ್ ಮಾಡ್ಕೊಂಡಿದ್ದೀರಿ ಸರ್ ಬಸ್ಗಳನ್ನ. 400 ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಸಿಬ್ಬಂದಿ ಎಲ್ಲಿದ್ದಾರೆ ಸರ್? ಅವರೆಲ್ಲ ಇನ್ಫ್ಯಾಕ್ಟ್ ನೀವು ತುಮಕೂರಿನಲ್ಲಿ ಒಂದಿನ ಮುಂಚೆ 20ನೇ ತಾರೀಕು ನಡಿಬೇಕಾಗಿತ್ತು, ಮುಷ್ಕರ ಅಂತ ಹೇಳಿ ಒಂದಿನ ಮುಂಚೆ ಮಾಡಿದ್ರೆ ಒಂದಿನ ಮುಂಚೆಯಿಂದಾನೆ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ. ನಾವು ತುಮಕೂರ್ವರೆಗೂ ಏನೋ ತುಮಕೂರು ಚಲೋ ಮಾಡ್ತೀವಿ. ಕಪ್ಪು ಬಟ್ಟೆ ಪ್ರದರ್ಶನ ಅಂದ್ರೆ ಸರ್ ನೀವು ದೊಡ್ಡ ಲೆಕ್ಕ ಕೊಡ್ಬೋದು. ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ನಾವೇನು ಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಅಂತ ಪರಿಸ್ಥಿತಿಲಿ ಸಮಾವೇಶನೂ ಚೆನ್ನಾಗಾಗುತ್ತೆ, ಬಸ್ಸಸ್ಸು ಕೂಡ ಓಡುತ್ತೆ ಅನ್ನೋ ವಿಶ್ವಾಸ ನನಗಂತೂ ಇದೆ. ಬಟ್ ಸ್ಟಿಲ್ ಸರ್, ಇವಾಗ ಸಾಧನಾ ಸಮಾವೇಶ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅದನ್ನ ವಿರೋಧಿಸಿ ನಿಮ್ಮದೇ ಇಲಾಖೆಯ ಸಿಬ್ಬಂದಿಗಳು ಬೀದಿಗೆ ಇಳಿದಾಗ ವಿಪರ್ಯಾಸ ಅನ್ನಿಸ್ಬಿಡೋದಿಲ್ವಾ ಇದು? ಎಸ್ಪೆಷಲಿ ನಿಮಗೆ ಇಲಾಖೆಯ ಮಂತ್ರಿಗಳಾಗಿ ನಿಮಗೆ ವೈಯಕ್ತಿಕವಾಗಿ ಇದು ಒಂದು ರೀತಿ ಬ್ಲ್ಯಾಕ್ ಮಾರ್ಕ್ ಆಗೋದಿಲ್ವಾ? ನಾನು ಮಂತ್ರಿಯಾಗಿ ಜನನೂ ನೋಡಬೇಕು, ಸಾರ್ವಜನಿಕರನ್ನು ನೋಡಬೇಕು, ನಮ್ಮ ಇಲಾಖೆನೂ ನೋಡಬೇಕು, ನೌಕರರನ್ನು ನೋಡಬೇಕು. ಕೆಲವು ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳನ್ನ ನಾವು ತಗೊಳ್ತೀವಿ. ಈ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ, ನೀವೊಂದು ಹೆಜ್ಜೆ ಮುಂದೆ ಬನ್ನಿ ಅಂತೇಳಿ ಈ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಅಲ್ವಾ. ಸಮಾವೇಶನೂ ಚೆನ್ನಾಗಾಗುತ್ತೆ, ಬಸ್ಸಸ್ಸು ಓಡುತ್ತೆ ಅಂತ ನನಗಂತೂ ವಿಶ್ವಾಸ ಇದೆ. ನೀವು ಹೇಳ್ತೀರಿ ಸರ್, ನಾವೊಂದು ಹೆಜ್ಜೆ ನೀವೊಂದು ಹೆಜ್ಜೆ ಅಂತ ಹೇಳಿ ದೊಡ್ಡ ಲೆಕ್ಕ ಕೂಡ ಕೊಡ್ತೀರಿ. ಬಟ್ ಸಾರಿಗೆ ಸಿಬ್ಬಂದಿಗಳು ಸರಿಸುಮಾರು 5-6 ವರ್ಷಗಳಿಂದ ವೇತನ ಆ ವಿಚಾರಕ್ಕೆ ಬೀದಿಲಿಳಿದು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ನೀವು ಹೇಳ್ತೀರಿ ನಾನು 12.5%, ಅವ್ರು ಕೇಳ್ತಿರೋ 25%. ನೀವು ಹೇಳ್ತೀರಿ 26 ತಿಂಗಳು, ಅವ್ರು ಕೇಳ್ತಿರೋದು 38 ತಿಂಗಳು ಅರಿಯರ್ಸ್. ಅಟ್ಲೀಸ್ಟ್ ಒಂದು ಬ್ಯಾಲೆನ್ಸ್. ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಮೀಟಿಂಗ್ ಆಯಿತು. ಅವರ ಸಂಸ್ಥೆ ಅವ್ರಿಗೆ ಎಷ್ಟು ಕೊಡೋಕ್ಕಾಗುತ್ತೋ ಶಕ್ತಿ ಅವರು ಮಾತಾಡಿ 7%ಗೆ ಬಂದಿದ್ದರು, ಇವರು 25%ಅಲ್ಲಿದ್ದರು. ನಾನು ಕರೆದು ಮಾತಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ 12.5% ಕೊಡ್ತೀವಿ ಅಂತ ಹೇಳಿದ್ದೀನಿ. ಇದಕ್ಕೆ 800 ಚಿಲ್ಲರೆ ಕೊಟ್ಟಿಬೇಕು ಒಂದು ವರ್ಷಕ್ಕೆ. ಎಷ್ಟು? 12.5%ಗೆ 800 ಚಿಲ್ಲರೆ ಕೊಟ್ಟಿಬೇಕು. 4 ವರ್ಷಕ್ಕೆ ಅದಾದರೆ 4×32 3,200-300 ಕೋಟಿ ಆಗುತ್ತೆ. ಆಮೇಲೆ ನಮ್ಮ ಪರಿಸ್ಥಿತಿನ ನೋಡಬೇಕಲ್ಲ, ನಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡೇ ನಾವು ಮಾಡಬೇಕು. ಈಗ ನಿಮ್ಮ ಹತ್ರ ಎಷ್ಟು ಜೋಬಲ್ಲಿ ದುಡ್ಡಿರುತ್ತೋ ಅದು ನೋಡ್ಕೊಳ್ತಾನೆ ನೀವು ಖರ್ಚು ಮಾಡೋದು. ನಮಗೂ ಅವ್ರ ಬಗ್ಗೆ ಕಾಳಜಿ ಇದೆ ಅಲ್ವಾ. ನಾವು ಕೂಡ ಕಾರ್ಯಕ್ರಮಗಳು ಬೇಕಾದಷ್ಟು ಕೊಟ್ಟಿದ್ದೀವಿ. ವೈಯಕ್ತಿಕವಾಗಿ ನಮಗೇನು ಯಾವ ಯೂನಿಯನ್ ಲೀಡರ್ಸ್ ಬಗ್ಗೆನೂ ನಮಗೇನು ಇದೇನಿಲ್ಲ. ನನ್ನ ಕಲೀಗ್ ರಂಜಿತ್ ಕೇಳೋಕ್ ಮುಂಚೆ ಇನ್ನೊಂದು ಡೈರೆಕ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ರಾಮಲಿಂಗಾರೆಡ್ಡಿ ಇಲ್ಲ ಸರ್, ನಾನ್ ಕಾಂಟ್ರವರ್ಷಿಯಲ್ ಪೊಲಿಟಿಷಿಯನ್ ಅವರು ಈ ತೀರಾ ಕೆಳಗಿಳಿದ್ಬಿಟ್ಟು ಪಕ್ಷ ಐಡಿಯಾಲಜಿ ಈ ರೀತಿಯ ರಾಜಕಾರಣ ಮಾಡೋರಲ್ಲ ಅಂತ ಇರುವಾಗ ರಾಮಲಿಂಗಾರೆಡ್ಡಿ ಸರ್ ಕೈ ಕಟ್ಟಿ ಹಾಕ್ಬಿಟ್ಟಿದ್ಯಾ ಸರ್ಕಾರದ ಖಾಲಿ ಖಜಾನೆ. ನಿಮಗೆ ಸಾರಿಗೆ ಸಿಬ್ಬಂದಿಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿದ್ರೂ ಕೂಡ ಮಾಡೋಕ್ಕಾಗದ ರೀತಿಯ ಪರಿಸ್ಥಿತಿಲಿ ಏನಾದರೂ ಇದ್ದೀರಾ ಬಿಕಾಸ್ ಆಫ್ ಖಾಲಿ ಖಜಾನೆ? ಈಗ ಖಾಲಿ ಖಜಾನೆ ಮಾಡಿದ್ದು, ಖಾಲಿ ಖಜಾನೆ ಆಗೋದಕ್ಕೆ ಕಾರಣ BJP ಪಕ್ಷ. ನಮ್ಮ ಬಟ್ 3 ವರ್ಷ ಆಗೋಯ್ತು ಸರ್ ನಿಮ್ಮ ಸರ್ಕಾರ. ಸರಿ ಹೇಳ್ತೀನಿ, ಯಾಕೆ ಅಂತ ಹೇಳ್ತೀನಿ ರೀ. ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು, ಬಡ್ಜೆಟ್ ಆಯಿತು. ಬಡ್ಜೆಟಲ್ಲಿ ಎಷ್ಟು ಹಣ ಖರ್ಚು ಮಾಡಬೇಕು ನಿಗದಿ ಮಾಡಿರ್ಕೊಳ್ತಾರೆ ಅದನ್ನು ಮಾಡಿಕೊಳ್ಳಿ. ಅದನ್ನು ಮೀರಿ 2,70,000 ಕೋಟಿ
ಅನುದಾನ ಇಲ್ಲದೆ ಅನುಮೋದನೆ ಮಾಡಿಬಿಟ್ಟು ಹೋಗ್ಬಿಟ್ರು. ಆ ಕೆಲಸಗಳು ನಮ್ಮ ಸರ್ಕಾರ ಬಂದ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? 2,70,000 ಕೋಟಿ, ಆಮೇಲೆ 80,000 ಕೋಟಿ ಬಿಲ್ಸ್ ಬಾಕಿ ಇತ್ತು. ಅದರಿಂದ ಸಹಜವಾಗಿ ಹೊರೆ ಆಯಿತು. ಸರ್, ಬಗೆಹರಿತಿಲ್ಲ ಯಾಕೆ? 3 ವರ್ಷ ಆಯಿತು ಇವ್ರ ಹೋರಾಟ, ಇವರೆಲ್ಲ ಬೀದಿಗೆ ಬಂದು ಹೋರಾಟ ಮಾಡಕ್ಕೆ ಶುರು ಮಾಡಿ ಹಲವು ಹಂತದಲ್ಲಿ ತಮ್ಮ ಜೊತೆಲಿ ಮಾತುಕತೆಯೂ ಆಯಿತು. ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ವಾ? ಯಾಕೆ ಬಗೆಹರಿತಿಲ್ಲ ಯಾಕೆ ಅಂತ ಅದೊಂದು ದೊಡ್ಡ ಸಮಸ್ಯೆ ಆಗಿ ಆಗಿದೆಯಲ್ಲ, ಮಾತುಕತೆ ಎಲ್ಲ ಆಗಿದೆಯಲ್ಲ. 26 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದೀನಿ, 12% ಜಾಸ್ತಿ ಮಾಡಿದ್ದೀವಿ. ಹಿಂದೆ ಅಶೋಕ್ ಅವರಿದ್ದಾಗ 35% ಕೇಳಿದರು, ಅವ್ರು ಕೊಟ್ಟಿದ್ದು 10. ನಮ್ಗೆ ಇನ್ನೂ ಕೊಡೋದಕ್ಕೆ ಆಗುತ್ತೆ, ಆದರೆ ನಮ್ಮ ಶಕ್ತಿ ಇರಬೇಕಲ್ಲ ಸಂಸ್ಥೆಗಳಲ್ಲಿ. ಲಾಭದಾಯಕವಾಗಿ ಇದ್ದಂಥ ಕಾಲ ಹೋಗ್ಬಿಡ್ತು. ಕರೋನಾ ಬಂದು ಸಾಕಷ್ಟು ನಷ್ಟಕ್ಕೆ ಬಂತು ಸಂಸ್ಥೆಗಳು. ಆ ಕಾಲದಲ್ಲಿ BJP ಸರ್ಕಾರನೂ ಸಪೋರ್ಟ್ ಮಾಡಿದ್ದಾರೆ. ಸ್ಯಾಲ್ರೀಸ್ ದುಡ್ಡು ಕೊಟ್ಟರು, ಆಮೇಲೆ ಡೀಸೆಲ್ ದುಡ್ಡು ಕೊಟ್ಟರು. ಅವ್ರು ಕೊಟ್ಟಿರೋದನ್ನು ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? BJP ಸರ್ಕಾರನೂ ಸಪೋರ್ಟ್ ಮಾಡಿದ್ದಾರೆ ಆಗ. ಆದರೆ ಬಸ್ಸಸ್ ತೊಗೊಂಡಿರಲಿಲ್ಲ, ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ, ಒಂದಷ್ಟು ಸಾಲ ಬಿಟ್ಟೋದ್ರು, ಅದನ್ನು ಹೇಳಬೇಕಾಗುತ್ತೆ. ಅವ್ರಿಗೆ ಮನವರಿಕೆ ಮಾಡೋದ್ರಲ್ಲಿ ಏನಾದರೂ ಮನವರಿಕೆ ಇಲ್ಲ, ಎಲ್ಲ ಮಾಡಿದ್ದೀವಿ. ಆಮೇಲೆ ಅವ್ರಿಗೂ ಎಲ್ಲ ಗೊತ್ತಿದೆ, ವಾಸ್ತುಸ್ಥಿತಿ ಅವ್ರಿಗೂ ಎಲ್ಲ ಗೊತ್ತಿದೆ. ಇದರಲ್ಲಿ ಮುಚ್ಚು ಮರೆ ಏನೂ ಇಲ್ಲ. ನಾನು ಹೇಳಿದಲ್ಲ, ನೀವೊಂದು ಹೆಜ್ಜೆ ಬನ್ನಿ, ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತ ಕೂತೇ ತೀರ್ಮಾನ ಮಾಡಿದ್ದು. ಅವ್ರಿಗೆ ಅವ್ರು ಒಪ್ಪಲಿಲ್ಲ, ನಾನೇನು ಮಾಡಲಿ? ಅವ್ರ ಪರಿಸ್ಥಿತಿ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ ಸರ್. ಈ 5 ವರ್ಷದಲ್ಲಿ ಅಥವಾ ನಿಮ್ಮ ಸರ್ಕಾರ ಬಂದ ಮೇಲೆ 3 ವರ್ಷದಲ್ಲಿ ಬಹುತೇಕ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಮಕ್ಕಳ ಎಜುಕೇಶನ್ ಇಂದ ಹಿಡಿದ್ಬಿಟ್ಟು ಕುಡಿಯೋ ಹಾಲಿನ ಬೆಲೆವರೆಗೂ. ನೀವು ಸ್ಯಾಲ್ರಿ ಇನ್ಕ್ರೀಸ್ ಮಾಡೋದ್ರಲ್ಲಿ ಮಾತ್ರ ಒಂದ್ ಹೆಜ್ಜೆ ಅನ್ನೋರು, ಬೆಲೆ ಏರಿಕೆಗೆ ಸರಿಯಾಗಿ ಆ ಕುಟುಂಬಗಳ ನಿರ್ವಹಣೆ ಆಗಬೇಕು, ಅದನ್ನ ಹೆಂಗ್ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಅವರು? ಅದನ್ನ ಹೆಂಗ್ ಸರಿದೂಗಿಸ್ಕೊಂಡು ಹೋಗ್ತಾರೆ? ನಾನು ಹೇಳ್ತಿರೋದು 38 ತಿಂಗಳು ಬಾಕಿ ಇತ್ತಲ್ಲ, ಅದರದ್ದು ಆ ವಿಚಾರದಲ್ಲಿ ಒಂದು ಹೆಜ್ಜೆ ನೀವು ಮುಂದೆ ಬನ್ನಿ, ನಾನು ಮುಂದೆ ಬರ್ತೀನಿ ಅಂತ ಹೇಳಿದ್ದು. ವೇತನ ಪರಿಷ್ಕರಣೆದು ನಾವೇ ತೀರ್ಮಾನ ತೊಗೊಂಡಿದ್ದು. ಅವ್ರು 25% ಕೇಳ್ತಾರಮ್ಮ, 6,000 ಕೋಟಿ ಬೇಕಾಗುತ್ತೆ, 825 ಕೋಟಿ ಬೇಕಾಗುತ್ತೆ 12.5%ಗೆ. 25%ಗೆ 6,000 ಚಿಲ್ಲರೆ ಕೋಟಿ ಬೇಕು 4 ವರ್ಷಕ್ಕೆ. ನಮ್ಮ ಹತ್ರ ನಮ್ಮ ಸಂಸ್ಥೆಗಳಲ್ಲಿ ಅಷ್ಟು ಶಕ್ತಿ ಇಲ್ಲ. ಅದು ಅವ್ರಿಗೂ ಗೊತ್ತಿದೆ, ಯೂನಿಯನ್ ಲೀಡರ್ಸ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ನಿಜವೇ ಸರ್. ನೀವು ಸರ್ಕಾರದ ದೃಷ್ಟಿಯಲ್ಲಿ ಗಮನ ಕೊಡ್ತಿದ್ದೀರಿ, ಸರ್ಕಾರದ ಆರ್ಥಿಕ ಆರೋಗ್ಯದ ಬಗ್ಗೆ ಮಾತನಾಡ್ತಿದ್ದೀರಿ. ನಾನು ಒಬ್ಬ ಕಾಮನ್ ಸಾರಿಗೆ ಸಿಬ್ಬಂದಿಯ ದೃಷ್ಟಿಯಿಂದ ಗಮನಿಸ್ತಾ ಇದ್ದೀನಿ. ಈಗ 25.5% ನಾವು ಇನ್ಕ್ರಿಮೆಂಟ್ ಮಾಡ್ತೀವಿ ಅಂದ ತಕ್ಷಣ ಅವರ ದಿನನಿತ್ಯದ ಖರ್ಚುಗಳಿಗೆ ಸರಿ ದೂಗ್ತಿಲ್ಲ ಅಂತ ಅಂದಮೇಲೆ ಅವ್ರು ಹೆಂಗೆ ಅದನ್ನ ಓಕೆ ಅಂತ ಅನ್ಕೊಳ್ತಾರೆ? ಯಾಕೆ ಒಪ್ಕೊಳ್ತಾರೆ ಅದಕ್ಕೆ ಅಂತ ಹೇಳಿ? ಅವ್ರು ಕೇಳ್ತಾರೆ, ನಾವು ಕೊಡೋಕ್ಕಾಗತ್ತೆ ಅಷ್ಟು? ನಮ್ಮ ಜೋಬಲ್ಲಿ ಎಷ್ಟು ದುಡ್ಡಿದೆಯೋ ಹಾಸಿಗೆ ಇದ್ದಷ್ಟು ತಾನೇ ಕಾಲು ಚಾಚಬೇಕು. ಈಗ ಅವ್ರ ಜೇಬಲ್ಲೂ ದುಡ್ಡಿಲ್ವಲ್ಲ ಸರ್? ಅವರು ಸಂಸಾರ ನಡೆಸಬೇಕು ಅಂದ್ರೆ ಅವ್ರ ಜೇಬಿಂದ ದುಡ್ಡು ಕೊಡಬೇಕು, ಆ ಜೇಬಿಗೆ ಸರ್ಕಾರದಿಂದ ಸಂಬಳ ಬರಬೇಕು. ನೀವು ಡೀಸೆಲ್ ಬೆಲೆ ಕಡಿಮೆ ಮಾಡಿಸಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿಸಿ, ಆಮೇಲೆ ಇದೆಲ್ಲ ಕಡಿಮೆ ಮಾಡಿಸಿ, ಗ್ಯಾಸ್ ಬೆಲೆ ಕಡಿಮೆ ಮಾಡಿಸಿ, ದಿನನಿತ್ಯದ ಅಗತ್ಯ ವಸ್ತುಗಳು ಎಲ್ಲದರ ಮೇಲೂ ಕೂಡ GST ಹಾಕ್ಬಿಟ್ಟಿದ್ದಾರೆ. ಅದೆಲ್ಲ ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವರು ಖರ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ರಾಜ್ಯ ಸರ್ಕಾರ ಕೂಡ ಜಾಸ್ತಿ ಮಾಡಿತ್ತು ಸರ್. ನಿಮ್ ಸರ್ಕಾರ ಬಂದ್ಮೇಲೆ ಅದನ್ನ ಕಮ್ಮಿ ಮಾಡಕ್ ಈಗಲೂ ನಿಮ್ ಕೈಯಲ್ಲಿ ಆಪ್ಷನ್ ಇದೆ. ದಿನಬಳಕೆ ವಸ್ತುಗಳು, ಹಾಲು, ತರಕಾರಿ, ಇದ್ರ ಮೇಲೆ ಒಂದು ಹಂತದ ಕಂಟ್ರೋಲ್ ಅಂತೂ ರಾಜ್ಯ ಸರ್ಕಾರದ ಮೇಲೆ ಇದೆ. ನೀವೇ ಪ್ರಯತ್ನ ಮಾಡ್ತಿದ್ದೀರಿ. ಆಮೇಲೆ ಮಕ್ಕಳ ಪುಸ್ತಕ, ಬಳಪ, ರಬ್ಬರು ಎಲ್ಲದ್ರ ಮೇಲೂ GST ಹಾಕಿದ್ದಾರೆ. ಅದೆಲ್ಲ ಕಡಿಮೆ ಮಾಡಲಿ, ಅವ್ರ ಖರ್ಚು ಕಡಿಮೆ ಆಗುತ್ತೆ, ಆವಾಗ ಸರಿದೋಗುತ್ತೆ. ಸೊ ಹಂಗಾದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರಯತ್ನ ಏನು ಅಂತ? ಎಲ್ಲವೂ ಕೇಂದ್ರ ಸರ್ಕಾರವೇ ಮಾಡಬೇಕು ಅಂತಂದ್ರೆ ದಿನನಿತ್ಯದ ಬೆಲೆ ಏರಿಕೆಯ ಜೀವನವನ್ನ ನಡೆಸೋ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಏನು ಹಾಗಾದ್ರೆ ಅಂತ? ಕೊಟ್ಟಿದ್ದೀವಲ್ವ, ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಲ್ವಾ? ಈಗ ದಿನನಿತ್ಯದ ಏನು ಖರ್ಚು ವೆಚ್ಚಗಳಿಗೆ ಅನುಕೂಲ ಆಗಲಿ ಅಂತಲೇ ನಾವು ಈ ಕಾರ್ಯಕ್ರಮ ಕೊಟ್ಟಿದ್ದು. ಅದ್ರ ಜೊತೆಗೆ ಈ ಬಡ್ಜೆಟ್ ಇರುತ್ತಲ್ಲಮ್ಮ, ಬಡ್ಜೆಟಲ್ಲಿ ನಾವು ಘೋಷಣೆಗಳು ಮಾಡ್ತೀವಿ. 2013ರಲ್ಲಿ ನಮ್ಮ ಸರ್ಕಾರ 165 ಘೋಷಣೆ ಮಾಡಿದ್ರು. ನಾವು ಇಳಿಯೋ ಅಷ್ಟೊತ್ತಿಗೆ 158 ಘೋಷಣೆಗಳನ್ನು ನಾವು ಕಾರ್ಯಗತಕ್ಕೆ ತಂದಿದ್ವಿ. ಈ ಸಲ ಆಮೇಲೆ BJP ಅವರು 2018ರಲ್ಲಿ 600 ಘೋಷಣೆ ಮಾಡಿದ್ರು. 2019ರಲ್ಲಿ ಅಧಿಕಾರಕ್ಕೆ ಬಂದರು. 4 ವರ್ಷದಲ್ಲಿ ಅವರು 600ರಲ್ಲಿ 60 ಇಂಪ್ಲಿಮೆಂಟ್ ಮಾಡಿದ್ದು. ನಾವು ಅಷ್ಟೇ, ಈಗ ನಮ್ಮ ಅವಧಿ ಒಳಗಡೆ 100ಕ್ಕೆ 99 ಭಾಗ ನಾವೇನು ಆಶ್ವಾಸನೆ ಕೊಟ್ಟಿದ್ವಿ ಅದೆಲ್ಲ ಕೂಡ ಮಾಡ್ತೀವಿ. ಸರಿ ಸರ್, ನಾನು ಈ ಪ್ರೈವೇಟ್ ಬಸ್ಗಳು, ಓಲಾ, ಊಬರ್ ಬಗ್ಗೆ ಕೂಡ ಪ್ರಶ್ನೆ ಕೇಳಬೇಕು. ಹಾಗೆ ನೀವೇ ಪ್ರಸ್ತಾಪ ಮಾಡ್ತಿದ್ದಂಗೆ ಕ್ರೂಡ್ ಆಯಿಲ್ ಪ್ರೈಸು, ಪೆಟ್ರೋಲ್ ಡೀಸೆಲ್ ಪ್ರೈಸು, ಇದ್ರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಬಹುಶಃ ಸಾರಿಗೆ ಇಲಾಖೆಯಿಂದ ಕೂಡ ಒಂದಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಬೇರೆ ಬೇರೆ ಪಕ್ಷದ ಪ್ರತಿನಿಧಿಗಳಿದ್ದಾರೆ. ಒಂದು 4 ಪ್ರಶ್ನೆ. ಏನಂದ್ರೆ ಸರ್ ಹೇಳಿದ್ರು, ಇವತ್ತು ಅನೇಕ ಯೋಜನೆ ಕೊಟ್ಟಿದ್ದೀವಿ ಬಡವರಿಗೆ ಅಂತ. ಅವರು ಒಂದು ವರ್ಗಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಮಧ್ಯಮ ವರ್ಗದವ್ರನ್ನ ಬಿಟ್ಟಿದ್ದಾರೆ. ಇವತ್ತು ಅದೇ ತಿಂತ ಇರೋದೇ ಮಧ್ಯಮ ವರ್ಗದವರು. ಏಕೆ ಅಂದರೆ ಇವರು ಬಡವ್ರಿಗೆ ಕೊಡ್ತಾ ಇದ್ದಾರೆ,
ಶ್ರೀಮಂತರು ಕೊಡ್ತಾ ಇದ್ದಾರೆ, ಮಧ್ಯಮ ವರ್ಗದವ್ರು ಎಲ್ಲೋಬೇಕು ಇವತ್ತ? ನನ್ನ ಪ್ರಶ್ನೆ ಇಷ್ಟೇ. ಮಧ್ಯಮ ವರ್ಗದವ್ರನ್ನ ಕಡೆಗಣನೆ ಮಾಡಿದ್ರಿ ಅಂತ ಹೇಳಿ ಇವರ ಪ್ರಶ್ನೆ ಸರ್. ಮಧ್ಯಮ ವರ್ಗದವ್ರಿಗೆ ಯಾವ ಕಾರ್ಯಕ್ರಮ ಕೊಟ್ಟಿಲ್ಲ. ಈಗ ಶಕ್ತಿ ಕಾರ್ಯಕ್ರಮ ಎಲ್ಲರೂ ಓಡಾಡ್ಬೋದು, ಬಡವರಿಂದ ಹಿಡಿದು ಶ್ರೀಮಂತರಿಂದ ಹಿಡಿದು ಎಲ್ಲರೂ ಓಡಾಡ್ಬೋದು. ಗೃಹಲಕ್ಷ್ಮಿ 1,40,00,000 ಮಹಿಳೆಯರು, 1,40,00,000 ಮಹಿಳೆಯರಿಗೆ ಅದರಲ್ಲಿ ಎಲ್ಲರೂ ಇದ್ದಾರೆ. ಆಮೇಲೆ ಗೃಹಜ್ಯೋತಿ ಎಲ್ಲರೂ ಕೊಟ್ಟಿದ್ದೀವಿ ಎಲ್ಲ ಕಾರ್ಯಕ್ರಮ. ಆಮೇಲೆ ನಮ್ಮ ರಾಜ್ಯದಲ್ಲಿ 1,30,00,000 BPL ಕಾರ್ಡ್ ಇದೆ. ಆ BPLಲ್ಲಿ ಎಲ್ಲರೂ ಬರ್ತಾರೆ. APL ಇರೋದೇ 20 ಲಕ್ಷ. ಎಲ್ಲರಿಗೂ ಕೊಟ್ಟಿದ್ದೀವಿ ಎಲ್ಲ ನಮ್ಮ ಕಾರ್ಯಕ್ರಮ. ಪ್ರಶ್ನೆ. ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು, ಆಗಿನ ವಿರೋಧ ಪಕ್ಷದ ನಾಯಕರು 2021ರ ಪ್ರಶ್ನೆ ಇದು. ಆಗಿನ ವಿರೋಧ ಪಕ್ಷದ ನಾಯಕರು ಇವತ್ತಿನ ಮುಖ್ಯಮಂತ್ರಿಗಳು, ಅವತ್ತಿನ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಸ್ಟಾಲಿನ್ ಅವರು ₹3 ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಸೆಸ್ ಕಮ್ಮಿ ಮಾಡಿದರು. ಆವತ್ತಿನ ಹೇಳಿಕೆ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು, ನಾನೇನಾದರೂ ಅಧಿಕಾರದಲ್ಲಿದ್ದಿದ್ದರೆ ಇವತ್ತಿನ ಈ ಪರಿಸ್ಥಿತಿನಲ್ಲಿ ಸುಮಾರು ₹10 ನಾನು ಸೆಸ್ ಕಮ್ಮಿ ಮಾಡ್ತಾಯಿದ್ದೆ ಅಂತ. ಈಗಿನ ರಾಜ್ಯ ಸರ್ಕಾರ ಅವ್ರದ್ದೇ ಇದೆ, ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ನಮ್ಮ ಚಾಲಕರ ಭಾಳಷ್ಟು ಕಷ್ಟದಲ್ಲಿದ್ದೀವಿ. ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು, ಬೈಕ್ ಟ್ಯಾಕ್ಸಿಯಿಂದ ಒಂದು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ನಡೀತಾ ಇದೆ. ಅಪೀಲ್ ಹೋಗಿದ್ದೀವಿ ಸರ್, ಅಪೀಲ್ ಹೋಗಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಮಹಾರಾಷ್ಟ್ರದಲ್ಲಿ ಕಮ್ಮಿ ಮಾಡಿದ್ದಾರೆ, ಟೋಟಲ್ ಆಗಿ ಇದು ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಬಟ್ ಈಗ ನೀವು ರಾಜ್ಯ ಸರ್ಕಾರದಿಂದ ಈಗ ಮುಖ್ಯಮಂತ್ರಿ ಅವರೇ ಆಗಿರೋದ್ರಿಂದ ಎಷ್ಟು % ನೀವು ಸೆಸ್ ಕಮ್ಮಿ ಮಾಡೋಕ್ಕೆ ಸಾಧ್ಯವಿದೆ, ಎಷ್ಟು ಮಾಡಿಸ್ತೀರಾ ಹೇಳಿ? ಯಾವುದಕ್ಕೆ ಸೆಸ್ ಕಡಿಮೆ ಮಾಡೋದು? ಪೆಟ್ರೋಲ್ ಡೀಸೆಲ್ಗೆ ನೀವು ಪ್ರಧಾನಮಂತ್ರಿಗಳನ್ನ ಕೇಳಿ. ಆಯ್ತಪ್ಪ, ರಾಜ್ಯ ಸರ್ಕಾರನೂ ಕೇಳಿ, ಪ್ರಧಾನಮಂತ್ರಿಗಳನ್ನೂ ಕೇಳಬೇಕಲ್ಲ ನೀವು. ಪಂಚರಾಜ್ಯ ಎಲೆಕ್ಷನ್ ಆಗಿದ ತಕ್ಷಣ ಕಮರ್ಷಿಯಲ್ ಗ್ಯಾಸು ₹1,000 ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಆಯ್ತು. ಪ್ಲಸ್ 1 ಲೀಟರ್ ಪೆಟ್ರೋಲ್ಗೆ ₹3, ಡೀಸೆಲ್ ₹3 ಮಾಡಿದ್ದಾರೆ. ಇದು ಬರೀ ಆಟೋ ಚಾಲಕರಲ್ಲ, ಇದು ಬಿಲೋ ಪಾವರ್ಟಿ ಲೈನ್ಗೂ ಎಫೆಕ್ಟ್ ಆಗುತ್ತೆ, ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ಗೂ ಎಫೆಕ್ಟ್ ಆಗುತ್ತೆ. ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಒಂದೇ ಒಂದು BJP ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಧ್ವನಿನೇ ಎತ್ತಿಲ್ಲ ಸರ್. ಮಾತೆತ್ತಿದ್ರೆ ಇವರು ಸೆಸ್ಸು ಕಮ್ಮಿ ಮಾಡಿ ಅಂತಿದ್ದಾರೆ, ಅದು ಒಳ್ಳೇದೇ. ಇವ್ರು BJP ಅವರು ಇಷ್ಟೊಂದು ಎಲೆಕ್ಷನ್ ಮುಂಚೆ ಮಾಡಿರ್ಬೇಕಲ್ವಾ? ಸೂಪರ್ ಆಗಿತ್ತು. ಎಲೆಕ್ಷನ್ ರಿಸಲ್ಟ್ ಆಗಿದ ತಕ್ಷಣ ಇದ್ದಕ್ಕಿದ್ದಂಗೆ ಮಾಡಿದ್ರೆ ಏನು ನ್ಯಾಯ ಇದೆ ಸರ್? ಅದು ನೀವು ಯಾರು ಕೇಳಬೇಕು? ಸೆಂಟ್ರಲ್ ಗೌರ್ಮೆಂಟಿಗೆ. ಸರ್ ನಮಸ್ತೆ ಸರ್. ಸೊ ಅನ್ಡೌಟೆಡ್ಲಿ ನೀವು ಒಂದು ಗ್ರೇಟ್ ಲೀಡರ್, ನನಗೆ ಗೊತ್ತಿದೆ. ಸೊ ನಂದು ಒಂದೇ ಒಂದು ಪ್ರಶ್ನೆ, ಅಂದರೆ ಲೈಕ್ ಅಡ್ವೈಸ್ ಅಂತ ತಿಳ್ಕೊಳ್ಳಿ. ಸೊ ಇವಾಗ ಈ ಫ್ರೀ ಬಸ್ ಅಂತ ನೀವು ಮಾಡಿರೋದು ನಿಜವಾಗ್ಲೂ ಈ ಗಾರ್ಮೆಂಟ್ಸ್ ಹೋಗೋರಿಗೆ, ಪೌರಕಾರ್ಮಿಕ ಲೇಡೀಸ್ಗೆ ನಿಜವಾಗ್ಲೂ ಬೇಕಾಗಿರೋರಿಗೆ ಒಳ್ಳೆ ಪ್ರಿವಿಲೇಜ್ ಅದು. ಆದರೆ ಆಧಾರ್ ಕಾರ್ಡ್ ಉಪಯೋಗಿಸಿ ಫ್ರೀ ಬಸ್ನ ತೋರಿಸಿ ಹೋಗೋ ಅಂಥವ್ರು ತುಂಬ, ಈ IAS ಆಫೀಸರ್ಸ್ ಅವರು ಎಲ್ಲ ಅವಕಾಶ ಚೆನ್ನಾಗಿರೋರು ಹೋಗ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಬಿಟ್ಟು, ಯಾಕಂದರೆ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಕಿಟಿ ಪಾರ್ಟಿಗೋ ಪಾಟ್ಲಾಗೋ ಚೆನ್ನಾಗಿ ರೆಡಿಯಾಗಿ ಹೋಗೋ ಫ್ರೀ ಬಸ್ ಯೂಸ್ ಮಾಡ್ಕೊಳ್ಳೋ ಅಂತ ನಾನು ತುಂಬ ಜನ ನನ್ನ ಫ್ರೆಂಡ್ಸ್ನೂ ನೋಡಿದ್ದೀನಿ. ಸೊ ಅದಕ್ಕೆ ನಾನು ಹೇಳೋದೇನು ಅಂದರೆ, ಆಧಾರ್ ಕಾರ್ಡ್ ತೆಗೆದುಬಿಟ್ಟು ಅವ್ರು ಎಲ್ಲಿ ವರ್ಕ್ ಮಾಡ್ತಾರೋ ವರ್ಕ್ ID ಮೇಲೆ ನಿಜವಾಗ್ಲೂ ಬೇಕಾಗಿರೋರಿಗೆ ಫ್ರೀ ಕೊಟ್ಟರೆ ಉತ್ತಮ ಅಂತ ನನ್ನ ಅಡ್ವೈಸ್ ಸರ್. ಇದಕ್ಕೆ ಪೂರಕವಾಗಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಏನಾಯ್ತು? ಸ್ಮಾರ್ಟ್ ಕಾರ್ಡು ಕ್ಯಾಬಿನೆಟ್ಟಲ್ಲಿ ಕ್ಲಿಯರ್ ಆಗಿದೆ. ಆಮೇಲೆ ನಂದು ಸ್ಮಾರ್ಟ್ ಕಾರ್ಡ್ ಬೇಡ ಅಂತ ನಾನು ಮೊದಲಿಂದಲೂ, ಯಾಕಂದರೆ ಆಧಾರ್ ಕಾರ್ಡ್ ನಾವು ತೋರಿಸ್ತೀವಲ್ವ, ಸಾಕಾಗಿತ್ತದೆ. ಆದರೂ ಕೂಡ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಇಲ್ಲ, ಆಧಾರ್ ಕಾರ್ಡು ಇದು ಸ್ಮಾರ್ಟ್ ಕಾರ್ಡ್ ಬೇಕೇ ಬೇಕು ಅಂತ ಅವರು ಒಪಿನಿಯನ್ ಕೊಟ್ಟರು. ಕ್ಯಾಬಿನೆಟ್ಟಲ್ಲಿ ಕ್ಲಿಯರ್ ಆಗಿದೆ. ಒಂದು 300 ಕೋಟಿ ಹಣ ಖರ್ಚಾಗುತ್ತೆ. ಅದು ನಾವು ಕನ್ಸ್ಯೂಮರ್ ಮೇಲೆ ಹಾಕಲ್ಲ, ಅದನ್ನು ರಾಜ್ಯ ಸರ್ಕಾರನೇ ಭರಿಸುತ್ತೆ. ಮುಖಲ್ವಾಗ ಜೂನ್ 15 ಮೇಲೆ ಫಸ್ಟ್ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ರಾಜ್ಯಾದ್ಯಂತ ಎಲ್ಲ ಕಡೆ ಸ್ಟಾರ್ಟ್ ಮಾಡಿ. ಸ್ಮಾರ್ಟ್ ಕಾರ್ಡ್ ಇಂಪ್ಲಿಮೆಂಟ್ ಈ ವರ್ಷದ ಒಳಗಡೆ ಆಗ್ಬಿಡುತ್ತೆ. ಆಗುತ್ತೆ. ಅವ್ರು ಹೇಳ್ದಂಗೆ ಸ್ಮಾರ್ಟ್ ಕಾರ್ಡ್ ನಿಂದ ಇನ್ ಕೇಸ್ ಅದು ಇಂಪ್ಲಿಮೆಂಟ್ ಆದ್ರೆ ದುರುಪಯೋಗ ಅನ್ನೋದೇನಾದ್ರೂ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ? ಸ್ಮಾರ್ಟ್ ಕಾರ್ಡ್ ಆದರೆ 100ಕ್ಕೆ 100 ಭಾಗ ದುರುಪಯೋಗ ಇರೋದಿಲ್ಲಮ್ಮ. ಕೆಲವ್ರು ಏನು ಮಾಡ್ತಾರೆ, ಗಂಡಸರಿಗೂ ಕೂಡ ಅವಿದ್ಯಾವಂತಿರ್ತಾರಲ್ಲ, ಅವ್ರಿಗೂ ಕೂಡ ಹೆಣ್ಮಕ್ಳು ಟಿಕೆಟ್ ಕೊಟ್ಟರು ಅಂತ ಕೆಲವು ಕಡೆ ಕಂಪ್ಲೇಂಟ್ಸ್ ಇದೆ. ಅದೆಲ್ಲ ನಿಂತೋಗುತ್ತೆ. ಓಕೆ ಸರ್ ನಮಸ್ಕಾರ. ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು. ನಾನು ಅವಾಗ ಬಸ್ಸಲ್ಲಿ ಓಡಾಡ್ತಾ ಇರ್ತೀನಿ. ಇಲ್ಲಿಂದ ನಂದು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಪೆರೇಸಂದ್ರಲ್ಲಿಗೆಲ್ಲ ಹೋಗ್ತಾ ಇದ್ದೀನಿ. ತುಂಬ ಜನ ಸ್ನೇಹಿತರು ಬಸ್ಸು ಡ್ರೈವರ್ಗಳು ಕಂಡಕ್ಟರ್ಗಳಿದ್ದಾರೆ. ಬಟ್ ಅವರು ಎಲ್ಲೋ ಒಂದು ಕಡೆ ಈ ಸಾರಿಗೆ ಇಲಾಖೆಯಲ್ಲಿ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ರಿಸೈನ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವ್ರು ಕೊಡೋ ಸಂಬಳ ಸಾಕಾಗ್ತಿಲ್ಲ. ಯಾಕಂದರೆ ಒಬ್ಬ ರಾಜಕೀಯ ಪ್ರತಿನಿಧಿ ಅನ್ನೋದಕ್ಕಿಂತ ಒಬ್ಬ ಸಾರ್ವಜನಿಕ ಪ್ರಜೆಯಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಸ್ನೇಹಿತರು ರಾಜೀನಾಮೆ ಕೊಡ್ತಾ ಇದ್ದಾರೆ ಕೆಲಸಕ್ಕೆ. ಯಾಕಂತಂದ್ರೆ ಅವ್ರು ಕೊಡೋ ಇದು ಸಂಬಳ ಸಾಕಾಗ್ತಾಯಿಲ್ಲ, ಜೀವನ ನಡೆಸೋಕ್ಕಾಗ್ತಾಯಿಲ್ಲ. 2 ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ಸೋಕ್ಕಾಗ್ತಾ ಇಲ್ಲ.
ಕೂಲಿ ಮಾಡೋರು ಇವತ್ತು ಹೋಗ್ಬಿಟ್ಟು ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ಸೋಕ್ಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸಾರಿಗೆ ಸಿಬ್ಬಂದಿ ನೌಕರರು ಇವತ್ತು ರಾಜೀನಾಮೆ ಕೊಡೋ ಪರಿಸ್ಥಿತಿ ಕೊಟ್ಬಿಟ್ಟು ಅವರು ಕೂಲಿಗೆ ಹೋಗ್ತಾರೆ. ಅಂದರೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗ್ತಾ ಇದೆ ಅಂತಂದರೆ. ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಹೇಳಿ ನೋಡೋಣ ನಮ್ಮಲ್ಲಿ. ಸರ್ ಸ್ಯಾಲ್ರಿ ಎಷ್ಟು ಬರುತ್ತೆ ಹೇಳಿ ಸರ್ ನಮ್ಮಲ್ಲಿ. ಅವ್ರು ಹೇಳ್ತಾರೆ 25,000-30,000 ಕೊಡ್ತಾರೆ ಸ್ಟಾರ್ಟಿಂಗ್ ನಮಗೆ. ಅವರು ಪ್ರಾರಂಭದಲ್ಲಿ ಅಷ್ಟಿರುತ್ತೆ, 80,000 90,000ವರೆಗೂ ಬರುತ್ತೆ. ಸರ್ವಿಸ್ ಆದಮೇಲೆ ಬರುತ್ತೆ ಸರ್. ಸರ್ವಿಸ್ ಆಗೋಷ್ಟು ಬರೋಷ್ಟು ವಯಸ್ಸಾಗ್ಬಿಟ್ಟಿರುತ್ತೆ, ಮಕ್ಕಳು ನೋಡ್ಸ್ಬೇಕಲ್ವ. ಯಾವ ಇಲಾಖೆಗನ್ನ ಹೋಗಿ ಪ್ರಾರಂಭದಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರ್ತಾರಲ್ಲ ಆವಾಗ ಕಡಿಮೆನೇ ಇರೋದು. ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದಮೇಲೆ ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಆದಮೇಲೆ ಬೆಲೆ ಏರಿಕೆ ಆದ್ಮೇಲೆ ರಾಮಲಿಂಗಾರೆಡ್ಡಿ ಸರ್, ಪ್ರೈವೇಟ್ ಬಸ್ಗಳ ಶುಲ್ಕ ಕೂಡ ದಿಢೀರ್ ಅಂತ ಏರಿಕೆ ಮಾಡ್ತಿದ್ದಾರೆ. ಐ ಡೋಂಟ್ ನೋ ಎಷ್ಟು % ಸರ್ಕಾರ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಪ್ರಯತ್ನ ಏನಾಗ್ತಾ ಇದೆ. ಜೊತೆಗೆ ಓಲಾ ಊಬರ್ ಟ್ಯಾಕ್ಸಿಗಳಲ್ಲೂ ಕೂಡ ಬೆಲೆ ಏರಿಕೆ ಮಾಡುವ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಮತ್ತೆ ಹೊರೆ. ಬಸ್ಸಸ್ಸಲ್ಲಿ 2 ಥರ ಇದೆ. ಒಂದು ಸ್ಟೇಜ್ ಕ್ಯಾರಿಯರು, ನಾವೇ ಪರ್ಮಿಟ್ ಕೊಟ್ಟಿರ್ತೀವಿ, ಅವರು ಏರಿಸೋದಕ್ಕೆ ಅಧಿಕಾರ ಇಲ್ಲ. ಅವರು ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ, ಅವರ ಕಂಟ್ರೋಲಲ್ಲಿರ್ತಾರೆ. ಅವರು ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಅಥವಾ ಬೇರೆ ಏನಾದರೂ ಕಾರಣಗಳಿದ್ದರೆ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ, ಇವನು ಆಟೋದು ಅಷ್ಟೇ, ಆಟೋ ಟ್ಯಾಕ್ಸಿ ಅಥವಾ ಬಸ್ದು ಅವರು ಏರಿಸ್ಬೇಕು. ಈ ಆಲ್ ಇಂಡಿಯಾ ಪರ್ಮಿಟ್ ಬಸ್ಸಸ್ ಇದ್ದಾರಲ್ಲ ಅವ್ರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಈಗ ಮಾಡಿರ್ತಕ್ಕಂಥದ್ದು ಅವರು ಆಲ್ ಇಂಡಿಯಾ ಪರ್ಮಿಟ್ ತೊಗೊಂಡಿದ್ದಾರಲ್ಲ ಅವರು ಮಾಡ್ತಾರೆ. ಸರಿ ಸರ್ ನಮಸ್ಕಾರ, ನನ್ನ ಹೆಸರು ಕೃತಿಕಾ ಹೆಗಡೆ ಅಂತ. ಈಗ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಟ್ರಾಫಿಕ್. ಇದರಲ್ಲಿ ಏನಾಗ್ತಾ ಇದೆ, ನಮ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಬಟ್ ಕರೆಕ್ಟಾಗಿ ಆ್ಯಕ್ಸೆಸ್ ಇಲ್ಲ. ಕೆಲವೊಮ್ಮೆ ಲೈಕ್ ಮೆಟ್ರೋ ನಾನು ಇರೋ ಏರಿಯಾದಿಂದ 16 ಕಿಲೋಮೀಟರ್ ದೂರ ಇದೆ. ಬಸ್ಸಸ್ಸು ಅಷ್ಟೇ, ನಮಗೆ ಕೆಲವೊಂದು ಸಿಚುವೇಶನ್ಸಲ್ಲಿ ನಮಗೆ ಟೈಮಿಗೆ ಸಿಗಲ್ಲ ಅಂತ ನಾವು ಬಸ್ಸುಗಳನ್ನ ಉಪಯೋಗಿಸಲ್ಲ. ಸೊ ವೆನ್ ಟ್ರಾಫಿಕ್ ಸಿಚುವೇಶನ್ ಈ ಥರ ಇದ್ದಾಗ ನಿಮ್ಮ ಗೌರ್ಮೆಂಟ್ ಕಡೆಯಿಂದ ಪಬ್ಲಿಕ್ಗೆ ಹೇಗೆ ಎನ್ಕರೇಜ್ ಮಾಡ್ತೀರಾ, ಹೇಗೆ ಪ್ರೋತ್ಸಾಹ ಕೊಡ್ತೀರಾ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡಿ ಅಂತ? ಮತ್ತು ನಾವು ಸಿಟಿಸನ್ಸ್ ಆಗಿ ನಮ್ಮ ಅಕ್ಕಪಕ್ಕದಲ್ಲಿದ್ದವರು, ನಮ್ಮ ಅಕ್ವೆಂಟೆನ್ಸಸ್ಗೆ ನಾವು ಹೇಗೆ ಪ್ರೋತ್ಸಾಹ ಕೊಡ್ಬೋದು? ಈಗ ಬೆಂಗಳೂರಲ್ಲಿ 1,40,00,000 ಇದ್ದಾರಮ್ಮ. ಅದರಲ್ಲಿ 1,30,00,000 ವಾಹನ ಇದೆ. ಒಂದು ದಿನಕ್ಕೆ 3,000 ವೆಹಿಕಲ್ಸು ಹೊಸದಾಗಿ ರಿಜಿಸ್ಟ್ರೇಷನ್ ಆಗ್ತಾಯಿದೆ. ನಮ್ಮ ಬಸ್ಸಸ್ಸಲ್ಲಿ ಕನಿಷ್ಠ 50 ಲಕ್ಷ ಜನ ಪ್ರತಿದಿನ ಓಡಾಡ್ತಾರೆ. ಎಷ್ಟು ಹೇಳಿ? 50 ಲಕ್ಷ ಜನ ಓಡಾಡ್ತಾರೆ. ಆಮೇಲೆ ಮೆಟ್ರೋದಲ್ಲಿ 8-9 ಲಕ್ಷ ಜನ ಓಡಾಡ್ತಾರೆ. 1,40,30,00,000 ವಾಹನದಲ್ಲಿ 70% ಟೂ ವೀಲರ್ಸು, ಬಹುತೇಕ ಅವರು ಕೂಡ ಟೂ ವೀಲರ್ಸ್ ಉಪಯೋಗಿಸ್ತಾರೆ. ಆಮೇಲೆ ನಮಗೆ ಈಗ ಇತ್ತೀಚೆಗೆ ಈಗ ನಾವು ಮಾಗಡಿ, ಆಮೇಲೆ ರಾಮನಗರ, ಚನ್ನಪಟ್ಟಣ, ಹೊಸಕೋಟೆ, ಆಮೇಲೆ ಹೊಸಕೋಟೆಯಿಂದ ಆಚೆ ಕ್ರಾಸ್ವರೆಗೂ ಆಗ್ತಾಯಿದ್ದೀವಿ ಬಸ್ಸಸ್ಸು. ಈಗ ಆನೇಕಲ್ಲು ಈ ಕಡೆ ಬಿಡಿ ಬಾರ್ಡ್ರ್ವರೆಗೂ ಹೋಗುತ್ತೆ. ಆಮೇಲೆ ಕುಣಿಗಲ್ವರೆಗೂ ಈಗ ಹಾಕ್ತಾಯಿದ್ದೀವಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಬಸ್ಸಸ್ ಇನ್ನೂ ಎಕ್ಸ್ಟೆನ್ಷನ್ ಮಾಡ್ತಾಯಿದ್ದೀವಿ. ನಮ್ಮ ಕಾರ್ಪೊರೇಷನ್ ಲಿಮಿಟ್ಟಿಂದ 40 ಕಿಲೋಮೀಟರು ಇನ್ನೂ ಹೆಚ್ಚು ಮಾಡ್ತಾಯಿದ್ದೀವಿ. ಯಾಕಂದರೆ ಬೆಂಗಳೂರು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನೀವೊಂದು 12-13 ರಸ್ತೆ ಬರುತ್ತೆ ಬೆಂಗಳೂರಿಗೆ. ನೀವೊಂದು 20-30 ಕಿಲೋಮೀಟ್ರ್ ಹೋಗಿ ಎಲ್ಲ ಕಡೆ ಅಪಾರ್ಟ್ಮೆಂಟ್ಸು, ವಿಲ್ಲಾಸು, ಮನೆಗಳು, ಲೇಔಟ್ಸು ಬರ್ತಾಯಿದೆ. ಟ್ರಾಫಿಕ್ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಮುಂದಕ್ಕೆ. ಅದನ್ನು ಗಣನೆಗೆ ತಗೊಂಡು ನಾವು ಮೊನ್ನೆ ಕ್ಯಾಬಿನೆಟ್ಟಲ್ಲಿ 74 ಕಿಲೋಮೀಟರು ಫ್ಲೈಓವರ್ಸ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮಲ್ಲಿ ಫಸ್ಟ್ ಒಂದು ಮೆಟ್ರೋದಲ್ಲಿ ಡಬಲ್ ಡೆಕ್ಕರ್ ನಮ್ಮ ಕಾನ್ಸ್ಟನ್ಸಿನಲ್ಲೇ ಪ್ರಾರಂಭ ಆಗಿದ್ದು. ಅದು ನಿಮ್ಮ ಗಮನಕ್ಕೆ ತರ್ತೀನಮ್ಮ ಹೇಗಾಯಿತು ಅಂತ. ಆಗ ಜಯದೇವ ಹಾಸ್ಪಿಟ್ಲಿಂದ ಸಿಲ್ಕ್ ಬೋರ್ಡ್ಗೆ ಒಂದು ಫ್ಲೈಓವರ್ ಸ್ಯಾಂಕ್ಷನ್ ಮಾಡಿಸಿದ್ದೆ. ಇದರಿಂದ 10 ವರ್ಷ 8-9 ವರ್ಷ ಇವರು ಕರೋಲಾ ಅಂತಿದ್ರು IAS ಆಫೀಸರು, ಅವರು MD ಆಗಿದ್ದರು. ನಾನು ಫ್ಲೈಓವರ್ ಸ್ಯಾಂಕ್ಷನ್ ಮಾಡಿಸಿ ಕೆಲಸ ಮಾಡಬೇಕು. ಆಗ ಅವ್ರು ನಾವು ಮೆಟ್ರೋ ಪ್ರಾರಂಭ ಮಾಡ್ತೀವಿ, ನಮ್ಗೆ ಈ ಲೈನು ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಆಮೇಲೆ ನಾನು ಅವ್ರು ಹೇಳಿದೆ, ನಮಗೆ ನೀವು ಮೆಟ್ರೋ ಆಗ್ತೀರಾ, ಆದರೆ ಕೆಳಗಡೆ ಇರ್ತಕ್ಕಂಥ ಟ್ರಾಫಿಕ್ ನಮಗೆ ಸಮಸ್ಯೆ ಆಗುತ್ತೆ ಅಂದಾಗ ಅವರು ಪೂನಾ ಕಳಿಸಿ, ಪೂನಾನಲ್ಲಿ ಇದೇ ರೀತಿ ಒಂದು ಡಬಲ್ ಡೆಕ್ಕರ್ ಮಾಡಿದರು. ಆ ಡಬಲ್ ಡೆಕ್ಕರ್ನ ಇಲ್ಲಿ ಕಾರ್ಯಗತಕ್ಕೆ ತಂದರು. ಈ ಡಬಲ್ ಡೆಕ್ಕರಿಗೆ ಬಂತಲ್ಲ ಈಗ, ಅದು ನನ್ನ ಕಾನ್ಸ್ಟನ್ಸಿನಲ್ಲೇ ನನ್ನ ಒತ್ತಾಯದ ಮೇರೆಗೆ ಕರೋಲ ಅವರು ಅದನ್ನು ಮಾಡಿದ್ರು. ಈಗ ಅದೇ ರೀತಿ ಎಲ್ಲೆಲ್ಲಿ ನಾವು ಮೆಟ್ರೋ ಮಾಡ್ತೀವಿ ಎಲ್ಲ ಕಡೆ ಇದೇ ರೀತಿ ಡಬಲ್ ಡೆಕ್ಕರ್ ಮಾಡ್ತೀವಿ. ರಾಜ್ಯದಲ್ಲಿರ್ತಕ್ಕಂತಹ 8,86,000 ಆಟೋ ಚಾಲಕರ ಬದುಕಿಗೂ ಕೂಡ ಕೊಳ್ಳಿಯನ್ನು ಇಟ್ಟಿತ್ತು. ಬದುಕು ಕಟ್ಕೊಳ್ಬೇಕು ಅಂತ ಬೆಂಗಳೂರಿಗೆ ಬಂದವ್ರಿಗೆ ಒಂದು ಕಡೆ ರಾಜ್ಯ ಸರ್ಕಾರದ ನಿರಾಸಕ್ತಿ, ಇನ್ನೊಂದು ಕಡೆ ಅಗ್ರಿಗೇಟರ್ ಕಂಪನಿಗಳ ದೊಡ್ಡ ಹೊಡೆತ. ಇವತ್ತು ಓಲಾ, ಊಬರ್, ರ್ಯಾಪಿಡೋ ಆಗ್ಬೋದು. ಇವತ್ತು
ಸರ್ಕಾರ, ಕೇಂದ್ರ ಸರ್ಕಾರದ ಗೈಡ್ಲೈನ್ ಆಗ್ಬೋದು ಮತ್ತು ರಾಜ್ಯ ಸರ್ಕಾರವೇ ನಿಗದಿಪಡಿಸಿದಂತೆ ದರವನ್ನು ನಿಗದಿಪಡಿಸುವ ಅಧಿಕಾರ ಕಂಪನಿಗಳಿಗೆ ಇಲ್ಲ. ಇದು ಕಾನೂನು. ಆದರೆ 1:2 or 3% ಪೀಕ್ ಅವರ್ಸ್ಗಳಲ್ಲಿ ಈಗ ನಾಗರಿಕರುಗಳು ಇಲ್ಲಿ ಕುಳಿತುಕೊಂಡಿದ್ದಾರೆ. ಎಲ್ಲರೂ ಕೂಡ ಸಂಪಾದನೆ ಮಾಡಿ ಜೀವನ ಕಟ್ಕೊಳ್ಬೇಕು ಅಂತ ಬೆಂಗಳೂರಿಗೆ ಬಂದಿರತಕ್ಕಂಥದ್ದು. ಒಂದು ಪೀಕ್ ಅವರನ್ನು ಅವರ ಕಂಪನಿಗಳ ಲಾಭಾಂಶಕ್ಕೆ 18 ರೂಪಾಯಿ ಇರತಕ್ಕಂಥ ಕಿಲೋಮೀಟರನ್ನು 54 ರೂಪಾಯಿ ತನಕಲ್ಲೂ ಕೂಡ ಕಂಪನಿಗಳು ಇವತ್ತು ಏರಿಕೆಯನ್ನು ಮಾಡಿ ಗ್ರಾಹಕರುಗಳ ಜೊತೆಯಲ್ಲಿ ದೊಡ್ಡ ಸುಲಿಗೆಯನ್ನು ಮಾಡ್ತಿರ್ತಕ್ಕಂಥ ಕಂಪನಿಗಳ ವಿರುದ್ಧವಾಗಿ ರಾಜ್ಯ ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿಲ್ಲ. ಎರಡನೇದಾಗಿ, ಅನಧಿಕೃತವಾಗಿ ನಡೀತಿರ್ತಕ್ಕಂತಹ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ರಾಜ್ಯ ಸರ್ಕಾರ ಪ್ರಬಲವಾಗಿ ಪೈಪೋಟಿಯನ್ನು ಮಾಡ್ತಾ ಇದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಅದನ್ನು ನಾನು ಒಪ್ಕೊಳ್ತೀನಿ. ಈಗ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರವೇ SLP ಅನ್ನು ಕೂಡ ಹಾಕ್ಕೊಂಡಿದೆ, ಅದನ್ನು ಕೂಡ ನಾನು ಒಪ್ಕೊಳ್ತೇನೆ. ಆದರೆ ಕಾನೂನನ್ನು ಹೊರತುಪಡಿಸಿ ಸುಗ್ರೀವಾಜ್ಞೆಯ ಮುಖಾಂತರವಾಗಿ ಇಂತಹ ಕಂಪನಿಗಳಿಗೆ ಒಂದು ರಾಜ್ಯ ಸರ್ಕಾರ ಮತ್ತು ಸಂವಿಧಾನ ಮತ್ತು ಕಾನೂನು ಇದೆ. ಈ ದೇಶ ಯಾರಪ್ಪನ ಆಸ್ತಿಯೂ ಅಲ್ಲ, ಸಂವಿಧಾನ ಮತ್ತು ಕಾನೂನಿನ ಆಸ್ತಿ. ಎಲ್ಲಿಂದಲೋ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಭಾರತ ದೇಶದಲ್ಲಿರ್ತಕ್ಕಂತಹ ಚಾಲಕರ ಬಗ್ಗೆ ಟ್ವೀಟ್ ಮಾಡಿ ಹೇಳಿಕೆಯನ್ನು ಕೊಡ್ತಾನೆ ಅಂದ್ರೆ ಈ ದೇಶದ ಕಾನೂನು ಎಲ್ಲಿ ನಿಂತಿದೆ ಅಂತಕ್ಕಂಥದ್ದನ್ನ ನಾನು ದೊಡ್ಡ ಮಟ್ಟ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ತಮ್ಮ ಉತ್ತರವನ್ನು ನಿರೀಕ್ಷೆಯಲ್ಲಿರ್ತೀನಿ. ಈ ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಈ ಸಮಸ್ಯೆನೇ ಇರಲಿಲ್ಲ. ಆಮೇಲೆ ಈ ರ್ಯಾಪಿಡೋ ಅದು ಇದು ಯಾವುದೋ ಬಂದಿದೆ. ಕೋರ್ಟಿಗೆ ಹೋಗಿ ನಾನು ಮಂತ್ರಿ ಆಗೋವರೆಗೂ 4 ವರ್ಷ ಕೋರ್ಟ್ ಹೀರಿಂಗೇ ಬಂದಿರಲಿಲ್ಲ. ಆಮೇಲೆ ನಮ್ಮ ನಟರಾಜ್ ಶರ್ಮಾ ಅವ್ರು ಹೇಳಿದ ವಕೀಲರನ್ನೇ ನೇಮಕ ಮಾಡಿಸಿ ಹೀರಿಂಗಾಗಿ ಆರ್ಡರ್ಸ್ ಆಗಬೇಕು ಅಲ್ವಾ, ಆರ್ಡರ್ಸ್ ಆಗಬೇಕು. 4 ವರ್ಷ ಹೀರಿಂಗೇ ಬಂದಿರಲಿಲ್ಲ, ಹಾಗೆ ಬಿದ್ದಿತ್ತು. ಆಮೇಲೆ ನಟರಾಜ್ ಶರ್ಮಾ ಇವರೆಲ್ಲ ಒಂದು ಸ್ಟ್ರೈಕ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಅವ್ರು ಹೇಳಿದ ವಕೀಲರನ್ನೇ ಇಟ್ವಿ, ಅಡಿಷನಲ್ ಅಡ್ವೊಕೇಟ್ ಜನರಲ್ನ ಇಟ್ಟು ಈಗ ಫೈನಲ್ ಆರ್ಡರ್ಸ್ ಆಗಬೇಕು ಅಲ್ವಾ, ಅದಾಗಬೇಕು. ಆಮೇಲೆ ಎರಡನೇದಾಗಿ ಓಲಾ ಇದ್ರ ಬಗ್ಗೆ, ಬೈಕ್ ಟ್ಯಾಕ್ಸಿ ಬಗ್ಗೆ ನಾವು ರಾಜ್ಯ ಸರ್ಕಾರ ತೀರ್ಮಾನ ತೊಗೊಂಡಿದ್ದೀವಿ. ಆಮೇಲೆ ಅದರ ಬಗ್ಗೆ ಸಿಂಗಲ್ ಬೆಂಚಲ್ಲಿ ನಮ್ಮ ಪರ ಆಯಿತು, ಡಬಲ್ ಬೆಂಚಲ್ಲಿ ಅವ್ರ ಪರ ಆಯಿತು. ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಅಪೀಲ್ ಹಾಕ್ಕೊಂಡಿದ್ದೀವಿ. ಸುಗ್ರೀವಾಜ್ಞೆ ಬೇಕು ಅಂತ ನಿಮ್ಮ ವಾಯ್ಸ್ ಹೋಗಲ್ಲ. ಕೋರ್ಟಲ್ಲಿದ್ದಾಗ ಇಲ್ಲ, ಇದು ಕೋರ್ಟಲ್ಲಿದ್ದಾಗ ಆಗಲ್ಲ. ಕೋರ್ಟಲ್ಲಿ ಇಲ್ಲದೇ ಇರ್ತಕ್ಕಂಥ ಮ್ಯಾಟ್ರಸ್ನ ಮಾಡ್ಬೋದು, ಕೋರ್ಟಲ್ಲಿದ್ದಾಗ ನಾವು ಮಾಡೋಕ್ಕೆ ಬರೋದಿಲ್ಲ. ಸರ್ ನಮಸ್ತೆ, ನವೀನ್ ಅಯ್ಯರ್ ಅಂತ. ಸರ್ ಇವಾಗ ತಿರ್ಗಾ ಒಂದು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಬಂದಿರೋದ್ರಿಂದ ಹೆಚ್ಚಾದ ಕಾರಣ ಸಾವಿರಾರು ಟ್ರಾವೆಲ್ಸ್ ಮಾಲೀಕರು ಮತ್ತು ಏನು ಒಂದು ಚಾಲಕರು, ಡ್ರೈವರ್ಗಳು ಎಲ್ಲ ತಿರ್ಗಾ ಒಂದು ಸಂಕಷ್ಟಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಸರ್ಕಾರದಿಂದ ಏನು ಪರ್ಯಾಯ ಮಾರ್ಗ ಏನು ಕೊಡ್ತೀರಾ ಅಂತ. ಮತ್ತು ಕೆಲವೊಂದು ಬೆಂಗಳೂರಲ್ಲಿ ನಾವು ನೋಡಿದ್ದೀರಿ, ಇವತ್ತು ಬಸ್ ಸ್ಟ್ಯಾಂಡ್ಗಳಿದೆ, ಆದರೆ ಬಸ್ ಶೆಲ್ಟರ್ಗಳಿಲ್ಲ ಸರ್. ದಯವಿಟ್ಟು ಆ ಬಸ್ ಶೆಲ್ಟರ್ಗಳನ್ನ ಹಾಕ್ಸೋದಕ್ಕೆ ನೀವೇನು ಒಂದು ಕ್ರಮ ತಗೊಳ್ತೀರಾ ಅಂತ. ಬಸ್ ಶೆಲ್ಟರ್ಸು ಈಗ ನಮ್ಮ ವ್ಯಾಪ್ತಿಯಲ್ಲಿಲ್ಲ. ಮೊದಲು BMTC ಅವರೇ ಬಸ್ ಶೆಲ್ಟರ್ಸ್ ಕಟ್ತಾಯಿದ್ರು. ಆಮೇಲೆ ಮಹಾನಗರ ಪಾಲಿಕೆ ಪರ್ಮಿಷನ್ ತೊಗೊಂಡು ಕಟ್ತಾಯಿದ್ವಿ ನಾವು. ಮಹಾನಗರ ಪಾಲಿಕೆಯವರು ಒಂದು 20-25 ವರ್ಷಕ್ಕೆ ಮುಂಚೆ ವಿತರಣೆ ಮಾಡಿಕೊಂಡು ಅವರೇ ಪ್ರೈವೇಟ್ ಏಜೆನ್ಸಿಗೆ ಕೊಟ್ಟು ಅಟ್ಯಾಚ್ಮೆಂಟ್ ಥರ ಅವ್ರು ಅಟ್ಯಾಚ್ಮೆಂಟ್ ಹಾಕ್ಕೊಳ್ತಾರೆ, ಬಸ್ ಸ್ಟ್ಯಾಂಡ್ ಕಟ್ಸ್ಕೊಡ್ತಾರೆ, ಅವ್ರು ಮಾಡೋದು. ನಾವು ಬಸ್ ದೊಡ್ಡ ಟರ್ಮಿನಲ್ಸ್ ಇದೆಯಲ್ಲ, ಆಮೇಲೆ ಗ್ರಾಮಾಂತರ ಪ್ರದೇಶದಲ್ಲಿ ತಾಲೂಕು ಹೋಬಳಿ ಮಟ್ಟದಲ್ಲಿ ಮಾತ್ರ ನಾವು ಕಟ್ತೀವಿ. ಸಿಟಿನಲ್ಲಿ ನಮ್ಮ ವ್ಯಾಪ್ತಿ ಅದರ ಡಿಮ್ಯಾಂಡ್ ಇದ್ದರೆ ನಾವು ಬೇಕಾದ್ರೆ ಇಂಥ ಕಡೆ ಬೇಕು ಅಂದರೆ ಅವರು ನಮ್ಗೆ ಹಾಕ್ಕೊಡ್ತಾರೆ. ಸರ್, ಈಗ ಯಾವುದೇ ಒಂದು ಯೋಜನೆ ಜಾರಿಗೆ ತರೋದಾದ್ರೂ ಕೂಡ ಅದರ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರ ಚಿಂತನೆ ಮಾಡಿರುತ್ತೆ. ಶಕ್ತಿ ಯೋಜನೆ ಜಾರಿಗೆ ತಂದಾದ ನಂತರ ಎಷ್ಟು ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿದೆ ಅಂತೇಳಿ ತಮಗೆ ಮಾಹಿತಿ ಇದೆ ಸರ್? ಏನು ಬದಲಾವಣೆ ಆಗಿದೆ ಅಂತೇಳಿ ತಮಗೆ? ಈಗ ಬೆಂಗಳೂರು ನಗರದಲ್ಲಿ 23% ಅಷ್ಟು ಮಹಿಳೆಯರ ಉದ್ಯೋಗ ಜಾಸ್ತಿ ಆಗಿದೆ. ಅದರಲ್ಲಿ ಕೆಲವರು ಈ ಗಾರ್ಮೆಂಟ್ಸ್ನವರು ಅವರಿಗೆಲ್ಲ ಮಿನಿಮಮ್ ವೇಜಸ್ಸೇ ಬರೋದು. ನಮ್ಮ ಇವ್ರ ಮೆಂಬರ್ ಇಲ್ಲೇ ಇದ್ದಾರೆ. ಆಮೇಲೆ ಈ ಶೋರೂಮ್ಗಳಲ್ಲಿ ಕೆಲಸ ಮಾಡೋರು, ಅಂಗಡಿಗಳಲ್ಲಿ ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು, ಸಣ್ಣ ಪುಟ್ಟ ಕೆಲಸ ಮಾಡ್ತಾರಲ್ಲ, ಅವರೆಲ್ಲ ಕೂಡ ದೂರ ಅಂತ ಹೋಗ್ತಿರ್ಲಿಲ್ಲ. ಫ್ರೀ ಬಸ್ ಆದಮೇಲೆ 10 ಕಿಲೋಮೀಟ್ರ್, 15-20 ಕಿಲೋಮೀಟ್ರ್ವರೆಗೂ ಕೂಡ ಹೋಗಿ ಕೆಲಸಕ್ಕೆ ಹೋಗಿ ಬರ್ತಾರೆ. ಅಂದರೆ ಅವ್ರ ಆದಾಯ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದಾರೆ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬಿಡೋರು. ಈಗ ಅವರು ಕೂಡ ನಮ್ಮ ಬಸ್ಸು ಉಪಯೋಗಿಸ್ತಾರೆ. 100ಕ್ಕೆ 23% ಮಹಿಳೆಯರ ಉದ್ಯೋಗ ಜಾಸ್ತಿ ಆಗಿದೆ. ಆಮೇಲೆ ಹುಬ್ಬಳ್ಳಿ ಧಾರವಾಡಲ್ಲಿ 21% ಜಾಸ್ತಿ ಆಗಿದೆ. ಉದ್ಯೋಗ ಸೃಷ್ಟಿ 21% ಜಾಸ್ತಿ ಆಗಿದೆ. ಇನ್ನು ಬೇರೆ ಬೇರೆ ಕಡೆ ಅಲ್ಲಿ ಡಿಪೆಂಡ್ಸ್ ಅಪಾನ್ ಇದು ಅಷ್ಟೇ. ಈಗ ಬೆಂಗಳೂರಲ್ಲಿ ಬೇಕಾದಷ್ಟು
ಕೆಲಸದ ಅವಕಾಶ ಇರೋದ್ರಿಂದ ಇಲ್ಲಿ ಜಾಸ್ತಿ ಆಯಿತು, ಹುಬ್ಳಿ ಜಾಸ್ತಿ ಆಯಿತು. ಬೇರೆ ನಗರಗಳು ಈ ಪ್ರಮಾಣದಲ್ಲೆಲ್ಲ ಸ್ವಲ್ಪ ಇದೆ ಅಷ್ಟೇ, ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಸರ್, ನಾನು ಇದನ್ನ ನಿಮ್ಮ ಸರ್ಕಾರದ ಹೊಣೆಗಾರಿಕೆ ಮಾತ್ರ ಅಂತ ಪ್ರಶ್ನೆ ಕೇಳ್ತಾ ಇಲ್ಲ. ನಾವು ಟೆಕ್ನಾಲಜಿಕಲಿ AI ಯುಗಕ್ಕೆ ಹೋಗ್ಬಿಟ್ಟಿದ್ದೀವಿ ಸರ್. ಬಟ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದು ಎಸ್ಪೆಷಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಕೂಡ ಅದು ಆನ್ ಪೇಪರ್ಸ್ ಮಾತ್ರ ಚೆನ್ನಾಗಿರುತ್ತೆ, ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಅದು ಯಾಕೆ ಅಷ್ಟು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದೇ ಅಷ್ಟು ಕಂಬರ್ಸಮ್ ಯಾಕೆ ಆಗ್ತದೆ ಅಂತ? 1,40,000 ಜನದಲ್ಲಿ ಪ್ರತಿದಿನ 50 ಲಕ್ಷ ಜನ ನಮ್ಮ ಬಸ್ಸಲ್ಲಿ ಓಡಾಡ್ತಾರೆ. 1,40,000 50 ಲಕ್ಷ ಜನ ನಮ್ಮ ಬಸ್ಸಲ್ಲಿ ಓಡಾಡ್ತಾರೆ. ಅವ್ರು ಕೇಳಿದ ಕಡೆಯಲ್ಲೆಲ್ಲ ಹಾಕ್ಕೊಡ್ತೀವಿ, ಆಮೇಲೆ BMTCನಲ್ಲಿ ಬೇರೆ ಇದಕ್ಕೆ ಕೊರತೆ ಇರ್ಬೋದು, BMTCನಲ್ಲಿ ಬಸ್ ಕೊರತೆ ಇಲ್ಲ. ಇನ್ನೂ 4,500 ಎಲೆಕ್ಟ್ರಿಕ್ ಬಸ್ಸು ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಾ ಇದೆ. ಇಲ್ಲಿ ಬಸ್ ಕೊರತೆ ಇಲ್ಲ ಇಲ್ಲಿ. ಅದರಿಂದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಅವ್ರು ಎಲ್ಲಿ ಕೇಳಿದ ಕಡೆ, ಈಗ ನೋಡಿ ನಾನು ಹೇಳಿದಲ್ಲ, ಈಗ ರಾಮನಗರ, ಚನ್ನಪಟ್ಟಣ, ಈ ಕಡೆ ಕುಣಿಗಲ್ಲು ಪ್ರಾರಂಭ ಮಾಡ್ತೀವಿ. ಈಗ ಮಾಗಡಿ, ದೊಡ್ಡಾಪುರ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕಡೆ ಕೂಡ ಕೊಟ್ಟಿದ್ದೀವಿ ಅಮ್ಮ. ವಾಟ್ ಅಬೌಟ್ ನಾರ್ತ್ ಆಫ್ ಕರ್ನಾಟಕ ಸರ್? ಎಲ್ಲಿ? ಬೆಳಗಾವಿ, ಬೀದರು ಇಂಥ ಕಡೆ ಈಗಲೂ ಸುದ್ದಿಗಳು ಬರುತ್ತೆ. ಎಷ್ಟೋ ಗ್ರಾಮಗಳಿಗೆ ಬಸ್ ಇದುವರೆಗೂ ಹೋಗಿಲ್ಲ. ಸ್ವತಂತ್ರ ಒಂದು ಇಷ್ಟು ವರ್ಷ ಆಯಿತು, ನಮ್ಮ ಊರಿಗೆ ಬಸ್ ಇಲ್ಲ ಅಂತ ಹೇಳೋರು ಈ ದಿನಕ್ಕೂ ಒಂದು 25,000 ಹಳ್ಳಿನಲ್ಲಿ ಒಂದು 300-400 ಹಳ್ಳಿಗೆ ಬಸ್ಸಸ್ ಸೌಕರ್ಯ ಇಲ್ಲ, ಜನವಸತಿ ಕಮ್ಮಿ ಇರುತ್ತೆ, ಅಥವಾ ರಸ್ತೆ ಸಮರ್ಪಕವಾಗಿರಲ್ಲ, ಇದ್ದರೂ ಕೂಡ ಚಿಕ್ಕದಾಗಿರುತ್ತೆ. ಅದರಿಂದ ಆಗುತ್ತೆ. ಆಮೇಲೆ ನಮ್ಮದು ಯಾವ ರೀತಿ ಕ್ಯಾಲ್ಕುಲೇಷನ್ ಅಂದರೆ, ಒಂದು ಊರು ಇರುತ್ತೆ, ಆ ಊರ ಪಕ್ಕದಲ್ಲಿ 1.5 ಕಿಲೋಮೀಟ್ರಲ್ಲಿ ಬಸ್ ಹೋಯ್ತು ಅಂದರೆ ಆ ಊರಿಗೆ ಬಸ್ ಇದೆ ಅಂತ ಕ್ಯಾಲ್ಕುಲೇಷನ್. ಆ ಊರಿಗೆ ಬಸ್ ಇದೆ ಅಂತ 1.5 ಕಿಲೋಮೀಟರ್ ದೂರದಲ್ಲಿ ಹೋದರೆ ಆ ಬಸ್ ಇದೆ ಅಂತ. ಯಾಕಂದರೆ ಎಲ್ಲ ಗ್ರಾಮಗಳಿಗೂ ಹೋಗೋಕ್ಕಾಗೋದಿಲ್ಲ. ಆಮೇಲೆ 300-400 ಹಳ್ಳಿಗಳು ಇಲ್ಲ. ಕಾರಣ ಏನು ಅಂದರೆ, ನಾನು ಹೇಳಿದೆಲ್ಲ, 1-2 ಮನೆ ಇರುತ್ತೆ, ಜನವಸತಿ ಕಮ್ಮಿ ಇರುತ್ತೆ, ಅಥವಾ ರಸ್ತೆ ಸಮರ್ಪಕವಾಗಿರಲ್ಲ, ಇದ್ದರೂ ಕೂಡ ಬಸ್ ಹೋಗಿ ತಿರುಗೋದಿಲ್ಲ. ಆ ಥರದ್ದು ಮಾತ್ರ ಅಷ್ಟೇ. ಆಮೇಲೆ ನೀವು ನೀವು ಯಾವುದೇ ರಾಜ್ಯಕ್ಕೆ ಕಂಪೇರ್ ಮಾಡಿ, ನೀವು ನಮ್ಮ ರಾಜ್ಯದಲ್ಲಿ ಇದ್ದಷ್ಟು ಉತ್ತಮ ಸಾರಿಗೆ ವ್ಯವಸ್ಥೆ ಅಲ್ಲ, ನಮಗೆ ನೋಡೋದಕ್ಕೆ ಸರಿಯಿಲ್ಲ ಅನ್ಸ್ಬೋದು ಜನಕ್ಕೆ. ಅದನ್ನು ನೀವು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡ್ಕೊಂಡಾಗ ನಮ್ಮದು ಇರೋದ್ರಲ್ಲಿ 100% ಸರ್. ಅಂದರೆ ನಮ್ಮ ಸಾರಿಗೆ ಇಲಾಖೆಗಳಿಗೆ ಬಂದಿರೋ ಪ್ರಶಸ್ತಿನೇ ಅದಕ್ಕೆ ಸಾಕ್ಷಿ ಆಗಿರೋದ್ರಿಂದ ಡೌಟೇ ಇಲ್ಲ ಅದರಲ್ಲಿ. ಸರ್, ನಿಮ್ಮ ಶಕ್ತಿ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ಶಕ್ತಿ ಕಮ್ಮಿ ಆಗಿದೆಯಾ? ಯಾಕೆಂದರೆ ಫ್ಯೂಯಲ್ ಆಗಿರ್ಬೋದು, ಲಿಕ್ಕರ್ ಆಗಿರ್ಬೋದು, ಮತ್ತು ಈಗ ಏನು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಇದು ನಿಮ್ಮ ಖಜಾನೆಗೆ ಡೈಲಿ ವರಮಾನ ಬರ್ತಕ್ಕಂತಹ ಒಂದು ಸಂಸ್ಥೆಗಳು. ಆ ಒಂದು ಸಂಸ್ಥೆಯಲ್ಲೇ ನಿಮಗೆ ಈ ಥರ ಶಕ್ತಿ ಯೋಜನೆಗಳು ಮಹಿಳೆಯರಿಗೆ ಮಾತ್ರ ಕೊಟ್ಟು ಗಂಡಸರಿಗೆ ಇಲ್ಲದೆ ನಿಮ್ಮ ಒಂದು ಶಕ್ತಿ ಯೋಜನೆ ಎಲ್ಲರಿಗೂ ಹೋಗಿ ತಲುಪ್ತಾ ಇಲ್ಲ, ಗಂಡಸರಿಗೂ. ಅದರಿಂದ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಗಂಡಸರಿಗಾಗಿರ್ಬೋದು, ನಿಮ್ಮ ಒಂದು ಶಕ್ತಿ ಯೋಜನೆಯಿಂದ ರಾಜ್ಯ ಸರ್ಕಾರಕ್ಕೆ ಶಕ್ತಿ ಕಮ್ಮಿ ಆಗ್ತಾ ಇದೆಯಾ? ಈಗ ನಮ್ಮಲ್ಲಿ ಅನೇಕ ಇಲಾಖೆಗಳಿದೆ. ಆದಾಯ ಬರ್ತಕ್ಕಂಥ ಇಲಾಖೆಗಳು, ಒಂದು ಕಮರ್ಷಿಯಲ್ ಟ್ಯಾಕ್ಸು, ಎರಡನೇದಾಗಿ ಎಕ್ಸೈಸು, ಮೂರನೇದಾಗಿ ರೋಡ್ ಟ್ರಾನ್ಸ್ಪೋರ್ಟು, ಭೂವಿಜ್ಞಾನ. ಈ 4-5 ಇಲಾಖೆ ಬಿಟ್ಟರೆ ಬೇರೆ ಯಾವ ಇಲಾಖೆಯಿಂದನೂ ಹಣ ಬರಲ್ಲ. ಈಗ ನಾವು ವಿದ್ಯಾ ಇಲಾಖೆಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತೀವಿ, ಆದರೆ ಆದಾಯ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಜನ ವಿದ್ಯಾವಂತರಾಗಬೇಕು ಅಂತ. ಅಗ್ರಿಕಲ್ಚರ್ಗೆ ನಾವು ಸಬ್ಸಿಡಿ ಕೊಡಲಿಲ್ಲ ಅಂದರೆ ದವಸ ಧಾನ್ಯಗಳ ಬೆಲೆ ಜಾಸ್ತಿ ಆಗುತ್ತೆ. ಆರೋಗ್ಯ ಇಲಾಖೆ ನಾವು ಹಣ ಖರ್ಚು ಮಾಡ್ತಾಯಿದ್ರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ, ಅದರಲ್ಲೂ ಬಡವರಿಗೆ ವಿಶೇಷವಾಗಿ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಇಷ್ಟು ಬೇರೆ ಬೇರೆ ಇಲಾಖೆಗೆ ಹಣ ಎಲ್ಲಿಂದ ತರೋದು? ಅದರಿಂದ ಈ 4-5 ಇಲಾಖೆಯಲ್ಲೇ ನೋಡಬೇಕು. ಸರಿ ಸರ್, ಪ್ರಶ್ನೆ. ಹಲೋ ಸರ್, ನಮಸ್ತೆ. ನಾನು ರಶ್ಮಿ ಅಂತ, KPSC ಅಭ್ಯರ್ಥಿ. ಈ ಕ್ವಶನ್ನು ರಿಲೇಟೆಡ್ ಟು ರಿಕ್ರೂಟ್ಮೆಂಟ್. ನಾವು ಕಾಂಗ್ರೆಸ್ ಸರ್ಕಾರ ಅಂದರೆ ಯಾವಾಗಲೂ ಭರವಸೆಯ ಸರ್ಕಾರ ಅಂತಲೇ ನಂಬಿದ್ವಿ. ಆದರೆ 3 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ನೋಟಿಫಿಕೇಷನ್ ಬರ್ತಾ ಇಲ್ಲ, ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ನೀವು ವಿಜಯನಗರ ಮತ್ತು ಚಂದ್ರ ಲೇಔಟ್, ಧಾರವಾಡಕ್ಕೆ ಹೋಗಿ ನೋಡಿದರೆ ಲಕ್ಷಾಂತರ ಅಭ್ಯರ್ಥಿಗಳು ಒಂದು ಭರವಸೆಯಲ್ಲಿ ಕಾಯ್ತಾ ಇದ್ದಾರೆ, ಯಾವಾಗ ಗೌರ್ಮೆಂಟು ಎಕ್ಸಾಮ್ಸ್ ಕರೀತಾರೆ ಅಂತ. ಆ್ಯಂಡ್ ನಾವು ಕೂಡ ತುಂಬ ಸಲ ಮಿನಿಸ್ಟರ್ಸ್ನ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಸ್ಟಿಲ್ ಏನೂ ಯೂಸ್ ಆಗ್ತಿಲ್ಲ ಸರ್. ಆ್ಯಂಡ್ ಆಗ್ತಾ ಇರೋ ರಿಕ್ರೂಟ್ಮೆಂಟ್ ಕೂಡ ನೀವು ಕೇಳ್ದಂಗೆ ಕರಪ್ಷನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಇದ್ರ ಬಗ್ಗೆ ಏನು ಮಾಹಿತಿ ಇದೆ, ಪ್ಲೀಸ್ ಹೇಳಿ ಸರ್. ನಮ್ಮ ದೇಶದಲ್ಲಿ ಬೇಕಾದಷ್ಟು ಶಾಲಾ ಕಾಲೇಜುಗಳಿದೆ. ಪ್ರತಿ ವರ್ಷ ಲಕ್ಷಾಂತರ ಜನ ಗ್ರ್ಯಾಜುಯೇಟ್ಸ್ ಆಚೆ ಬರ್ತಾರೆ. ಎಲ್ರಿಗೂ ಸರ್ಕಾರಿ ಉದ್ಯೋಗ ಅಂತೂ ಸಿಗೋದಿಲ್ಲ. ಆದರೆ ನಮ್ಗೆ ಅವಶ್ಯಕತೆ ಇರ್ತಕ್ಕಂಥ ಉದ್ಯೋಗಗಳು, ಖಾಲಿ ಉದ್ಯೋಗಗಳನ್ನ ನಾವು
ಪ್ರತಿ ವರ್ಷ ನಾವು ಫಿಲಪ್ ಮಾಡ್ತಾ ಹೋಗಬೇಕು. ಈಗೇನಾಯಿತು, ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ 1,30,30,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಮತ್ತು 4 ವರ್ಷದಲ್ಲಿ 30,000 ರಿಕ್ರೂಟ್ಮೆಂಟ್ ಮಾಡಿದ್ದು. ನಾವು 13ರಿಂದ 18 1,30,30,000 ಜನ ರಿಕ್ರೂಟ್ಮೆಂಟ್ ಆಗಿದ್ದು. ಹಿಂದೆ 4 ವರ್ಷದಲ್ಲಿ ಬರೀ 30,000 ಆಯಿತು. ಈಗ 56,000 ಹುದ್ದೆ ನಾವು ಕರೆದಿದ್ದೀವಿ. ಒಳ ಮೀಸಲಾತಿಯಿಂದ ಏನಾಯಿತು, ನಮಗೆ ಅಡಚಣೆ ಆಯಿತು. ಈಗೆಲ್ಲ ಕ್ಲಿಯರ್ ಆಗಿದೆ. ಇವನ್ ನನ್ನ ಇಲಾಖೆನಲ್ಲೇ 9,000 ಜನ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ವಿ. ನೀವು ಶಕ್ತಿ ಯೋಜನೆ ಕೊಟ್ಟಿದ್ದೀರಾ ಸರ್, ಅದು ಭಾಳ ಪ್ರಶಂಸನೀಯ, ಒಳ್ಳೆಯ ಕೆಲಸ. ಆದರೆ ಈ ಪೀಕ್ ಅವರ್ಸಲ್ಲೇ ನಾವು ನೋಡ್ತೀರಿ ಬಸ್ಗಳು ಎಷ್ಟು ಫಿಲ್ ಆಗಿದ್ದಾವೆ, ಮಹಿಳೆಯರೇ ತುಂಬಿದ್ದಾರೆ ಬಸ್ಗಳಲ್ಲಿ. ನಾವು ಊರಿಗೆ ಟ್ರಾವೆಲ್ ಮಾಡಲಿ, ಶಾಲೆಗೆ ಟ್ರಾವೆಲ್ ಮಾಡಲಿ, ಕಾಲೇಜಿಗೆ ಟ್ರಾವೆಲ್ ಮಾಡಲಿ, ಬರೀ ಮಹಿಳೆಯರೇ ಹೆಚ್ಚಾಗಿ ತುಂಬಿದ್ದಾರೆ. ಈ ವಿದ್ಯಾರ್ಥಿಗಳಿಗಾಗಿ ಏನಾದರೂ ಒಂದು ಸ್ವಲ್ಪ ರಿಸರ್ವೇಷನ್ ಸೀಟ್ಗಳು, ವಿದ್ಯಾರ್ಥಿಗಳು ಹೋಗಂಗೆ ಬಸ್ ಅನುಕೂಲ ಮಾಡ್ಕೊಳ್ಬೇಕಾಗಿ ನಿಮಗೆ ವಿನಂತಿ. ಈಗ ಒಳ್ಳೆ ಪಾಯಿಂಟ್ ಅವ್ರು ಹೇಳಿದ್ದು. ಆ ಶಾಲಾ ಸಮಯದಲ್ಲಿ ನಾನು ನಮ್ಮ ಎಮ್ ಡಿಗಳಿಗೆ ಒಂದು 15 ದಿವಸಕ್ಕೆ ಮುಂಚೆನೇ ಹೇಳಿದ್ದೀನಿ, ಪರ್ಟಿಕ್ಯುಲರಾಗಿ ಸ್ಕೂಲ್ ಟೈಮು ಅದೇ, ಪೀಕ್ ಅವರ್ಸು ಅದೇ, ಸ್ವಲ್ಪ ಈ ಸಲ ಸ್ಪೆಷಲ್ ಅಡಿಷ್ನಲ್ ಬಸ್ಸಸ್ ಹಾಕಿ ಅಂತ ಹೇಳಿದ್ದೀನಿ. ಆಮೇಲೆ ವಾಪಸ್ ಬರೋವಾಗಲೂ ಅಷ್ಟೇ, ಸಂಜೆ ಹೊತ್ತು ಅಡಿಷ್ನಲ್ ಬಸ್ಸಸ್ ಹಾಕಿ ಅಂತ ಹೇಳಿದ್ದೀನಿ. ಗಂಡಸರಿಗೂ ಫ್ರೀ ಬೇಕು ಅಂತ ಬಹಳ ಜನರ ಡಿಮ್ಯಾಂಡು ಸರ್. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರಮ್ಮ. ಅಲ್ಲ ಸರ್, ಎಸ್ಪೆಷಲಿ ವಯಸ್ಸಾಗಿರೋ ಪುರುಷರಿಗೂ ಫ್ರೀ ಟಿಕೆಟ್ ಬೇಕು ಅಂತ. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ. ಹೆಣ್ಮಕ್ಳು ಫ್ರೀ ಮಾಡದೇ ಇದ್ದರೆ ಅವ್ರಿಗೆ ಯಾರು ಚಾರ್ಜ್ ಕೊಡೋರು? ಅವ್ರ ತಂದೆ ಕೊಡಬೇಕು, ಇಲ್ಲ ಅಣ್ಣ ಕೊಡಬೇಕು, ಇಲ್ಲ ಅವ್ರ ಯಜಮಾನರು ಕೊಡಬೇಕು. GBA ಚುನಾವಣೆ ಬಗ್ಗೆ ಚರ್ಚೆ ಮತ್ತೊಂದು ಮಗದೊಂದು. ಯಾವಾಗ ಮಾಡ್ತೀರಿ ಚುನಾವಣೆ ಹಾಗಾದರೆ? ಆಮೇಲೆ ನಮ್ಮ ಹಿಂದೆ ರಾಜೀವ್ ಗಾಂಧಿಯವರಿದ್ದಾಗ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲೇ ಮುಂದೂಡಬಾರ್ದು ಅಂತ ಪಾರ್ಲಿಮೆಂಟಲ್ಲೇ ಕಾನೂನು ತಂದುಬಿಟ್ರು. ಆದರೂ ಕೂಡ GBA ಚುನಾವಣೆ ಈಗಾಗಲೇ ಈ ಸೆಪ್ಟೆಂಬರ್ ಬಂದರೆ 6 ವರ್ಷ ಆಗುತ್ತೆ. ಕಾಲಕ್ಕೆ ಆಗಬೇಕದು. ಯಾವ ಪಕ್ಷನ ಗೆದ್ದುಕೊಳ್ಳಿ, ಕಾಲಕ್ಕೆ ಮಾಡ್ಕೊಂಡು ಹೋಗಬೇಕು. ಇದೇನಾಯಿತು, 2010ರಲ್ಲಿ ಅವಧಿ ಮುಗಿದ ಮೇಲೆ BJP ಅವರು 2 ವರ್ಷ 8 ತಿಂಗಳ ಕಾಲ ಮುಂದೆ ತಳ್ಳಿಬಿಟ್ರು. ಈಗಲೂ ಮೊನ್ನೆನೂ ಅಷ್ಟೇ, ಹತ್ತಿರ 2-2.5 ವರ್ಷ ಅವ್ರ ಪೀರಿಯಡಲ್ಲಿ ಅವ್ರು ಮುಂದಕ್ಕೆ ಹಾಕಿದ್ರು, ನಾವು ಕೂಡ ಮುಂದುವರಿಸ್ಬಿಟ್ವಿ. ಅದರಿಂದ ಈ GBA ಚುನಾವಣೆ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಒಳ್ಳೆಯದು. ನಮಗೂ ಕೂಡ ಒತ್ತಡ ಕಡಿಮೆ ಆಗುತ್ತೆ. ಕಾರಣ ಏನು ಗೊತ್ತಾ, ಕಾರ್ಪೊರೇಟರ್ಸ್ ಕೆಲಸನ ನಾನೇ ಮಾಡಬೇಕು. ಓಕೆ ಸರ್, ಈಗ ಖಾಸಗಿ ಬಸ್ಗಳ ಆಟಾಟೋಪ ಒಂದು ಕಡೆಯಲ್ಲಿ ಇವತ್ತಿನಿಂದ ಬಸ್ ಪ್ರಯಾಣದ ದರ ಹೆಚ್ಚಳ ಮಾಡಿದ್ದಾರೆ. ಮತ್ತೆ ಬಸ್ನಲ್ಲಿ ಮತ್ತೆ ಕ್ಯಾರಿಯರ್ಗಳಲ್ಲಿ ಕಮರ್ಷಿಯಲ್ ಗೂಡ್ಸ್ಗಳನ್ನು ಓಡಿಸ್ತಾರೆ ಅನ್ನೋ ವಿಚಾರ, ಇದು ತಮ್ಮ ಗಮನಕ್ಕೆ ಬಂದಿದೆಯಲ್ಲ ಸರ್? ಬಂದಿದೆ. ಆಮೇಲೆ ಕೇಂದ್ರ ಸರ್ಕಾರ ಕೂಡ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಪ್ರಕಾರ ಕಮರ್ಷಿಯಲ್ ಏನು ಮಾಡ್ತಾಯಿದ್ದಾರೆ, ಮೇಲೆ ಟಾಪ್ ಇತ್ತಲ್ಲ ಅದೆಲ್ಲ ಕೂಡ ತೆಗಿತಾ ಇದ್ದೀವಿ. ಎಮರ್ಜೆನ್ಸಿ ಡೋರ್ ಕಡ್ಡಾಯ ಮಾಡ್ತಾಯಿದ್ದೀವಿ. ಆಮೇಲೆ ಕಮರ್ಷಿಯಲ್ ಏನು ಉಪಯೋಗಿಸ್ತಾ ಇದ್ರಲ್ಲ ಅದನ್ನು ನಿಲ್ಲಿಸಿದ್ದೀವಿ. ಆಮೇಲೆ ಡ್ರೈವರ್ಸ್ಗೂ ಪ್ಯಾಸೆಂಜರ್ಸ್ ಮಧ್ಯದಲ್ಲಿ ಇದಾಕ್ಬಿಡ್ತಿದ್ರು, ಗೋಡೆ ಅಂದರೆ ಇದು ಶೀಟ್ ಹಾಕೋರು, ಅದೆಲ್ಲ ಕೂಡ ತೆಗೆದಿದ್ದೀವಿ. ಆಮೇಲೆ ಸ್ಲೀಪರ್ ಬಸ್ಸಲ್ಲಿ ಕ್ಲೋಸ್ ಮಾಡಿಬಿಡೋರು ಮಲ್ಕೊಳ್ಳೋವಾಗ, ಅದನ್ನು ಕೂಡ ಓಪನ್ ಮಾಡಿಸಿದ್ದೀವಿ. ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕಟ್ಟುನಿಟ್ಟಾಗಿ ನಾವು ಮಾಡ್ತಾ ಇದ್ದೀವಿ. ಸರ್, ಇಷ್ಟೊತ್ತವರೆಗೂ ನಿಮ್ಮ ಇಲಾಖೆ ಬಗ್ಗೆ ಪ್ರಶ್ನೆ ಕೇಳಿದ್ವಿ, ಸರ್ಕಾರದ ಸಾಧನೆ ಬಗ್ಗೆ ಪ್ರಶ್ನೆ ಕೇಳಿದ್ವಿ. ಕಡೆ ಪ್ರಶ್ನೆ ವೈಯಕ್ತಿಕವಾಗಿ, ರಾಮಲಿಂಗಾರೆಡ್ಡಿ ಸರ್ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾನ್ ಕರಪ್ಟ್ ಅನ್ನೋ ಇತಿಹಾಸ ಕೂಡ ಇದೆ. ಬೇರೆ ಎಲ್ಲರೂ ಕೂಡ ದೆಹಲಿಗೆ ಬಂದು ನಾನು ಆ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನುವಾಗ ರಾಮಲಿಂಗಾರೆಡ್ಡಿ ಸರ್ ಯಾಕೋ ರೇಸಿಂದ ಪಕ್ಕಕ್ಕೆ ನಿಂತ್ಬಿಟ್ಟಿದ್ದಾರಲ್ಲ? ನಾನು 83ರಲ್ಲಿ ಕಾರ್ಪೊರೇಟರ್ ಆದೆ. ಅಪ್ಲಿಕೇಶನ್ ಹಾಕಿದೆ. ನಾನು ಯಾರನ್ನೂ ಹೋಗಿ ಸೀಟ್ ಕೊಡಿ ಅಂತ ಕೇಳಲಿಲ್ಲ, ಕೊಟ್ಟರು. 85ರಲ್ಲಿ ಅಪ್ಲಿಕೇಶನ್ ಹಾಕಿದೆ, ಯಾರನ್ನೂ ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ನನ್ನ ವೀರಪ್ಪ ಮೊಯ್ಲಿಯವರು ಕರೆದು ನನಗೆ ಟಿಕೆಟ್ ಕೊಟ್ಟರು. ಆಮೇಲೆ 5 ಸಲ ಮಿನಿಸ್ಟರ್ ಆದೆ. ಯಾರನ್ನೂ ಕೂಡ ನಾನು ಹೋಗಿ ನಾನು ಮಿನಿಸ್ಟರ್ ಮಾಡಿ ಅಂತ ಲಾಬಿ ಮಾಡಲಿಲ್ಲ. ಆ ಕಾಲಕ್ಕೆ ಯಾರು ಚೀಫ್ ಮಿನಿಸ್ಟರ್ ಇದ್ದರೋ ಅವರೇ ನನಗೆ ಕರೆದು ಕೊಟ್ಟರು. ಬಹುಶಃ ಜನರ ಚಪ್ಪಾಳೆನೇ ನಿಮ್ಮ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಸರ್. ಹಾಗೆ 2 ವರ್ಷ ಈ ಶಕ್ತಿ ಯೋಜನೆಯ ಶಕ್ತಿ ಸರ್ಕಾರಕ್ಕೆ ಮತ್ತಷ್ಟು ಹೆಚ್ಚಾಗಲಿ, ಮಹಿಳೆಯರಿಗೆ ಶಕ್ತಿ ಹೆಚ್ಚಾಗಲಿ, ಈ ಲಾಭ ನಷ್ಟದ ಲೆಕ್ಕಾಚಾರವನ್ನು ಸರಿದೂಗಿಸೋ ಶಕ್ತಿ ಸರ್ಕಾರಕ್ಕೆ ಸಿಗಲಿ ಅಂತ ಆಶಿಸ್ತೀವಿ. ಮತ್ತೊಮ್ಮೆ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.